ಜೊತೆಯಾಗಿದ್ದೀರಿ. ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ, ಎಲ್ಲ ಆತ್ಮೀಯರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ರೆ. To all the guests gathered here, we are thankful for all your presence and being a part of this event today. ಬಂದಿರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಆಮಂತ್ರಿಸುವುದಕ್ಕಾಗಿ ನಮ್ಮ ಎಂಡಿಗಳಾಗಿರುವಂತಹ ಗೌರವಾನ್ವಿತ ಅಬ್ದುಲ್ ಹಮೀದ್ ಅವರ ಹತ್ರ ಕೇಳ್ಕೊತಾ ಇದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತವರು ಡಾಕ್ಟರ್ ಏನುಪೊಯ್ಯ ಅಬ್ದುಲ್ಲಾ ಕುನ್ನಿ ಅವರು, ಚಾನ್ಸಲರ್ ಏನುಪೊಯ್ಯ ಡೀಮ್ ಟು ಬಿ ಯೂನಿವರ್ಸಿಟಿ ಅವರನ್ನ ಅತ್ಯಂತ ಸಂಭ್ರಮದಿಂದ ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ಅದೇ ರೀತಿ ನಮ್ಮ ಜೊತೆ ಇರುವರು ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ ಅವರು. ಇವರು ಕನಕ್ಚೂರ್ ಹೆಲ್ತ್ ಸೈನ್ಸ್ ನ ಚೇರ್ಮನ್ ಆಗಿದ್ದುಕೊಂಡು ಸೇವೆಯನ್ನ ಸಮರ್ಪಿಸಿರೋರು. ಅವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ವಿ ವುಡ್ ಲೈಕ್ ಟು ಹ್ಯಾವ್ ಮಿಸ್ಟರ್ ಡಿ ವೇದವ್ಯಾಸ ಕಾಮತ್ ಅವರು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನ ಸೇರ್ಕೊಳ್ತಿದ್ದಾರೆ. ಐಮನ್ ಡಿಸೋಜ್ ಅವರು ಕೂಡ ಕೆಲವೇ ನಿಮಿಷದಲ್ಲಿ ಸೇರ್ಕೋತಾ ಇದ್ದಾರೆ. ಯುಟಿ ಇಫ್ತಿಕಾರ್ ಫರೀದ್ ಅವರು ಕೂಡ ಸೇರ್ಕೋತಾ ಇದ್ದಾರೆ. ಮಿಸ್ಟರ್ ಇನಾಯತ್ ಅಲಿ ಅವರು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸೇರ್ಕೋತಾ ಇದ್ದಾರೆ. ತುಜಾರ್ ಪರ್ಫ್ಯೂಮ್ ಅಂತ ಹೇಳಿದ್ರೆ ಈಗಾಗಲೇ ಎಲ್ಲರ ಮನಸ್ಸನ್ನು ಆವರಿಸಿರುವಂತಹ ಪರ್ಫ್ಯೂಮ್ ಬ್ರ್ಯಾಂಡ್ ಇದು. ನಮ್ಮ ನೆಚ್ಚಿನ ಎಂಡಿಗಳಾಗಿರುವಂತಹ ಅಬ್ದುಲ್ ಹಮೀದ್ ಬಜೀರ್ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಕರೆದಿರುವಂತಹ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಗೌರವಿಸ್ತಾ, ಯಾವುದೇ ಕಾರ್ಯಕ್ರಮ ಅದು ಶುಭಾರಂಭ ಆಗಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ದುವಾದ ಮುಖೇನ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ಕೊಡೋದಕ್ಕಾಗಿ ಸ್ಟಾಫ್ ಮತ್ತು ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿರುವಂತಹ ಮೊಹಿದೀನ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ್ದೇವೆ. ದುವಾದ ಜೊತೆಗೆ إلى حضرة نبينا وحبيبنا مصطفى محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. الرحمن الرحيم. مالك يوم الدين. إياك نعبد وإياك نستعين. اهدنا الصراط المستقيم. صراط الذين أنعمت عليهم غير المغضوب عليهم ولا الضالين. آمين. الحمد لله رب العالمين الذي أنعم علينا بالإيمان وهدانا إلى دين الإسلام. اللهم صل على سيدنا محمد وعلى آل سيدنا مولانا محمد. اللهم باركنا في كسبنا وفي تجاراتنا وفي معاملاتنا وفي حركاتنا وفي سكناتنا وفي ما تعطينا وفي نعلف يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين 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 برحمتك يا أرحم الراحمين. السلام عليكم ورحمة الله وبركاته. ತುಜಾರ್ ಪರ್ಫ್ಯೂಮ್ಸ್ ನ ಶುಭಾರಂಭ ದುವಾದ ಮುಖೇನ ಮಾಡಿರುವಂತಹ ಮೊಹಿದೀನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಸೇರ್ಕೊಂಡಿದ್ದಾರೆ. ಈ ವೇದಿಕೆಯನ್ನು ನೋಡಿದಾಗ ಅತ್ಯಂತ ಖುಷಿಯ ಸಂದರ್ಭ ನಮ್ಮೆಲ್ಲರಿಗೂ ಕೂಡ. ಕರೆಗೆ ಹೋಗೊಟ್ಟು ಬಂದಿರುವಂತಹ ಅತಿಥಿಗಳು ನಮ್ಮವರು ಅಂತ ಹೇಳೋಕ್ಕಿಂತ ಸೌಭಾಗ್ಯ ಇನ್ನು ಬೇರೆ ಬೇಕು ಅಂತ ಇಲ್ಲ. ವೇದಿಕೆಯನ್ನು ನೋಡುವಾಗ ವೇದಿಕೆಯ ಭಾರ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರು ಸೇರಿಕೊಂಡಿರುವಂತಹ ವೇದಿಕೆ ಅಂತ ಹೇಳಿದ್ರೆ ಆ ವೇದಿಕೆಗೆ ಮತ್ತೊಂದು ಸರಿಸಮಾನ ಇನ್ನೊಂದು ಇರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಅಬ್ದುಲ್ ಹಮೀದ್ ಬಜೀರ್ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನ ಕರೆದಿದ್ದಾರೆ. ವಿಶೇಷವಾಗಿ ಈ ತುಜಾರ್ ಪರ್ಫ್ಯೂಮ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರ ಕನಸಿನ ಕೂಸಾಗಿ ಇದನ್ನ ಅರ್ಪಿಸಿಕೊಂಡಿದ್ದಾರೆ. ಈ ಕನಸಿನ ಕೂಸು ಖಂಡಿತವಾಗ್ಲೂ ನೀವು ಅಪ್ಪಿ ಒಪ್ಕೋತೀರಿ ಅನ್ನುವಂತಹ ಮಾತನ್ನ ಮುಂದಿಡ್ತಾ ಬಂದಿರುವಂತಹ ಎಲ್ಲರನ್ನ ಸ್ವಾಗತ ಭಾಷಣದ ಮುಖೇನ ಸ್ವಾಗತವನ್ನ ಸಮರ್ಪಿಸುವುದಕ್ಕಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಅಬ್ದುಲ್ ಹಮೀದ್ ಬಜೀರ್ ಮೊಹಮ್ಮದ್ ಅವರನ್ನ ಆಮಂತ್ರಿಸ್ತಾ ಇದ್ದೇನೆ. ಚಪ್ಪಾಳಿಯವರಿಗೆ ಅವರನ್ನ ಸ್ವಾಗತಿಸಿ. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತು ನನಗೊಂದು ಸಂತೋಷದ ದಿನ. ಯಾಕೆಂದರೆ ತುಂಬ ಸಮಯದಿಂದ ನಾನು ಕಂಡಂಥ ಒಂದು ಕನಸನ್ನು ಇವತ್ತು ನನಸು ಮಾಡುವಂಥ ಒಂದು ಅವಕಾಶ ದೇವರು ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ತಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಈ ತುಷಾರ್ ಅಂತ ಹೇಳಿದರೆ, ಯಾಕಂದರೆ ನಾನು ಈ ಕೆಮಿಕಲಲ್ಲಿ ನನಗೆ ತುಂಬ ವರ್ಷದಿಂದ ನಾನು ಮಾಡ್ತಾ ಇದ್ದಾಗ ಇದು ಒಂದು ನನಗೊಂದು
ಏನೋ ಒಂದು ಭಾವನೆ ನನ್ನ ತಲೆಗೆ ಬಂತು. ಆ, ಅದು ಆ್ಯಕ್ಚುಲಿ ಅತಿ ಬೇಗ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ ಲಾಸ್ಟ್ ಟೈಮಲ್ಲಿ ನಾನು ಉಮ್ರಾ ಹೋಗಿದ್ದೆ. ಸೊ ಉಮ್ರಾದಲ್ಲಿ ಮದೀನದಲ್ಲಿ ಏನೋ ಒಂದು ನನಗೊಂದು ರೀತಿಯ ಒಂದು ಅಟ್ರಾಕ್ಷನ್ ಆಯಿತು. ಸೊ ಅಲ್ಲೇ ಒಂದು ಆ ಒಂದು ಆಗ ನಾನು ಅಲ್ಲೇ ಒಂದು ಹೋಗಿ ನಾನೊಂದು ದುವಾ ಮಾಡಿದೆ. ಸೊ ನನಗೆ ನನ್ನ ಈ ಒಂದು ಕನಸನ್ನು ನನಸು ಮಾಡಿದರೆ ಸೊ ನನಗೆ ಇಲ್ಲಿ ಆಗಾಗ ಬರುವ ಒಂದು ಅವಕಾಶ ಸಿಗ್ಬೋದು. ಅದು ನೀವು ಪೂರ್ತಿ ಮಾಡಿ ಕೊಡಬೇಕು ದೇವರಂತೆ. ಮತ್ತೆ ಅಲ್ಲಿ ರೌಲಾ ಶರೀಫ್ನಲ್ಲಿ ನಾನು ತುಂಬ ಬೇಡಿಕೊಂಡೆ. ಆಗ ಹಿಂದಿರುಗಿ ಬಂದ ಮೇಲೆ ಇದರ ಮೇಲೆ ನನಗೆ ಮತ್ತಷ್ಟು ಆಸಕ್ತಿ ಸ್ಟಾರ್ಟ್ ಆಯಿತು. ಸೊ ಆಸಕ್ತಿ ಸ್ಟಾರ್ಟ್ ಆಗುವಾಗ ನಾವು ಇದರ ಬಗ್ಗೆ ರಿಸರ್ಚ್ ಮಾಡಲೇಬೇಕಾಗ್ತದೆ. ಸೊ ರಿಸರ್ಚ್ ಮಾಡೋದು ಹೇಗಂತ ನೋಡುವಾಗ ನನ್ನ ಮನೆಯ ಒಂದು ಕೋಣೆಯಲ್ಲಿ ನಾನೊಂದು ಚಿಕ್ಕ ಲ್ಯಾಬ್ ಮಾಡಿದೆ. ಸೊ ಆ ಲ್ಯಾಬ್ ಮಾಡಿ ರಾತ್ರಿ 12 ಗಂಟೆವರೆಗೆ 1 ಗಂಟೆವರೆಗೆ ಬೆಳಿಗ್ಗೆ 4 ಗಂಟೆ ಇದ್ದು ಸಹ ನಾನು ಇದರ ಬಗ್ಗೆ ಹಿಂದೆ ಬಿದ್ದೆ. ಸೊ ಕೆಲವುಗಳನ್ನು ನಾನು ಆರಂಭಿಸಿದೆ ಹೇಗೆ ಅಂತೆಲ್ಲ ಮಾಡಿ ಸೊ ನನ್ನ ಮನೆಯ ಒಂದು ಪರ್ಫ್ಯೂಮನ್ನ ವಾತಾವರಣವನ್ನು ಸೃಷ್ಟಿತ್ತು. ಸೊ ಆಮೇಲೆ ಒಂದು 6 ತಿಂಗಳಾದ ಮೇಲೆ ನನಗೆ ಧೈರ್ಯ ಬಂತು, ನನಗೆ ಮಾರ್ಕೆಟಿಗೆ ಹೋಗ್ಬೋದಂತ. ಸೊ ಆಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಇದನ್ನು ಒಂದು ಒಳ್ಳೆಯ ಗ್ರ್ಯಾಂಡ್ ಆಗಿ ಮಾಡಬೇಕು, ಇದರಲ್ಲಿ ಹಲವಾರು ಜನರಿಗೆ ಕೆಲಸಗಳು ಸಿಗುವ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಇದಕ್ಕೆ ಬಂದೆ. ಸೊ ಈಗ ಈ ಒಂದು ಪರ್ಫ್ಯೂಮಲ್ಲಿ ಮಾಡಬೇಕಾದ್ರೆ ನಾವು ಬಾಂಬೆಯ ಅಜರ್ ಬಾಯ್ ಒಟ್ಟಿಗೆ ಸಹ ಬಂದಿದ್ದಾರೆ ಅವರು. ಸೊ ಅವರೊಟ್ಟಿಗೆ ನಾವು ಟೈಅಪ್ ಮಾಡಿ, ಯಾಕೆಂದರೆ ಫಿಲ್ಲಿಂಗ್ ಎಲ್ಲ ನಮಗೆ ಇಲ್ಲಿ ಮಾಡಲಿಕ್ಕೆ ಆಗಲ್ಲ, ಗೌರ್ಮೆಂಟ್ನ ಹಲವಾರು ರೂಲ್ಸ್ಗಳಿದೆ. ಸೊ ನಮಗೆ ಏನು ಬೇಕಾದರೂ ಫಾರ್ಮುಲೇಷನ್ ಅಥವಾ ಹೇಗೆಲ್ಲ ಮಾಡಬೇಕು ಅದು ನಮಗೆ ಮಾಡ್ಬೋದು, ಆ ಥರನೆಲ್ಲ ಮಾಡ್ಬೋದು. ಬಟ್ ನಮಗೆ ಪರ್ಫ್ಯೂಮನ್ನು ಬ್ರ್ಯಾಂಡ್ ಮಾಡಿ ಫಿಲ್ಲಿಂಗ್ ಮಾಡಲಿಕ್ಕೆ ತುಂಬ ಲೈಸೆನ್ಸ್ ಅದೆಲ್ಲ ತುಂಬ ವರ್ಕ್ ಉಂಟು. ಅಷ್ಟು ದೊಡ್ಡ ಜನ ನಾವು ಆಗಲಿಲ್ಲ. ನಿಮ್ಮಲ್ಲಿ ಆಶೀರ್ವಾದದಿಂದ ಆಗ್ಬೋದಂತ ನಾನು ಭಾವಿಸಿದ್ದೇನೆ. ಅದು ನಾವು ನೆಕ್ಸ್ಟ್ ಇಯರಲ್ಲಿ ದೇವರು ಆರೋಗ್ಯ ಆಯುಸ್ ಕೊಟ್ಟರೆ ನಾವು ನೆಕ್ಸ್ಟ್ ಇಯರಲ್ಲಿ ಆ ಒಂದು ನಾವು ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡುವಂಥ ಒಂದು ಅಭಿಪ್ರಾಯವನ್ನು ಹಾಕಿದ್ದೀವಿ ಇಂಡಸ್ಟ್ರಿ ಏರಿಯಾದಲ್ಲಿ, ಎಲ್ಲಿಯಾದ ಮಂಗಳೂರಲ್ಲಿ. ಸೊ ನನಗೆ ಮತ್ತೊಂದು ಸಂತೋಷ ದಿವಸ ಅಂತ ಹೇಳಿದರೆ, ಸಂತೋಷ ಸಮಯ ಅಂತ ಹೇಳಿದರೆ ಡಾಕ್ಟರ್ ಯಾನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಸರ್ ಅವರ ಬಗ್ಗೆ ನಾನು ಈಗ ಜಾಸ್ತಿ ಮಾತಾಡಿದರೆ ಎಷ್ಟು ಮುಗಿಲಿಕ್ಕೂ ಇಲ್ಲ. ಸೊ ಇಲ್ಲಿ ನಾನು ನಿಮ್ಮ ಎದುರಿಗೆ ನಿಂತಿದ್ದರೆ ನನ್ನ ಸಾರ್ ಕಾರಣ. ಎಲ್ಲೋ ಇದ್ದವನನ್ನು ಎಲ್ಲಿಗೆ ತಂದು ನನ್ನನ್ನು ಬೆಳೆಸಿದ್ದು ಅವರು. ಹೇಗೆ ಬೆಳೆಸಿದ್ದಾರೆ ಅಂತ ಹೇಳಿದರೆ ಅದು ಹೇಳಿದರೆ ಮುಗಿಯದಂಥ ಒಂದು ಪರಿಸ್ಥಿತಿ ಇದೆ. ಸೊ ಇದರಲ್ಲಿ ಯಾವಾಗ ನಮಗೆ ನಾವು ಬೀಜವನ್ನು ಬಿತ್ತುತ್ತೇವೋ ಅದು ತನ್ನಿಂದ ತಾನೇ ಬೆಳೆಯುವುದಿಲ್ಲ. ಅದಕ್ಕೆ ನೀರು, ಸೂರ್ಯನ ಬೆಳಕು ಮತ್ತೆ ಆರೈಕೆ ಮಾಡಬೇಕು. ಮಳೆ ಮೋಡಗಳಿಂದ ಬಂದದ್ದು, ಮೋಡವು ಅದನ್ನು ಬೀಜದ ಬಳಿ ತರಿಸುವಾಗ ಒಂದು ಮಾರ್ಗವಷ್ಟೇ. ಅದೇ ರೀತಿ ನನ್ನ ರಿಸ್ಕ್, ನನ್ನ ಗಳಿಕೆ, ಅವಕಾಶಗಳು ಅಲ್ಲಾನಿಂದಲೇ ಬರುತ್ತದೆ. ಆದರೆ ಮೋಡಗಳ ಮೂಲಕ ಮಳೆಯನ್ನು ಕಳಿಸಿದಂತೆ ಅವನು ಅದನ್ನು ಜನರ ಮೂಲಕ ಕಳಿಸ್ತಾನೆ. ನನ್ನ ಪಾಲಿಗೆ ಆ ಮೋಡವೇ ಶ್ರೀ ಅಬ್ದುಲ್ಲಾ ಕುಂಜಿ ಸರ್. ಸೊ ಅವರ ಮೂಲಕ ನಾನು ನನಗೆ ನನ್ನ ಮೊದಲ ಅವಕಾಶ, ನನ್ನ ರಿಸ್ಕ್ ಅನ್ನು ಕರುಣಿಸಿದನು. ಇದರಿಂದ ಇದ್ದ ಸಣ್ಣ ಬೀಜವಾಗಿದ್ದ ನಾನು ಈಗ ಮರವಾಗಿ ಬೆಳೆದಿದ್ದೇನೆ. ಇದರ ಫಲ ನೀಡುತ್ತದೆ, ಇದು ಸಹಾಯ ಮಾಡುತ್ತದೆ ಮತ್ತು ಅನೇಕ ಜನರಿಗೆ ಉದ್ಯೋಗವು ನೀಡುತ್ತದೆ. ಅವರು ನನಗೆ ಬೆಳೆಯಲು ಸಹಾಯ ಮಾಡಿದ ಕೇವಲ ಒಂದು ಮೋಡವಲ್ಲ, ಅವರು ನನ್ನ ರೋಲ್ ಮಾಡಲು, ಅವರ ಇತರರನ್ನು ಬೆಂಬಲಿಸುವ ಮತ್ತು ಇತರರನ್ನು ಮೇಲೆತ್ತುವ. ನಾನು ಯಾವಾಗಲೂ ಅವರನ್ನು ಆದರ್ಶವಾಗಿ ಕಾಣುತ್ತೇನೆ. ಇದು ನನ್ನ ಹೊಗಳಿಕೆ ಅಲ್ಲ, ಇದು ನನ್ನ ನಿಜ ಲೈಫ್ನ ಜೀವನ. ಎಲ್ಲೋ ಬಿದ್ದಿದ್ದ ಒಬ್ಬನನ್ನು ನನಗೆ ಅವಕಾಶ ಕೊಟ್ಟರು. ನನ್ನನ್ನು ಅವರ ಮಗ, ಅವರು ಯಾವುದಕ್ಕೆ ನಾನು ಕರೆದಾಗ ಅವರು ಬರದಿದ್ದರೂ ಅವರು ನನಗೆ ಕೊಟ್ಟಂತ ಒಂದು ಸಹಾಯವನ್ನು ಯಾವಾಗೂ ಮರೆಯಲಿಕ್ಕಿಲ್ಲ. ಎಷ್ಟೋ ಜನ ಕೇಳ್ತಾರೆ, ನೀನೀಗ ಬಿಸ್ನೆಸ್ ಆಗಿದೆ, ನೀನು ಯಾಕೆ ಹೋಗ್ತೀಯ? ನಾನು ಹೇಳಿದೆ, ನಾನು ಏನೇ ಆಗಲಿ ನಾನು ಉಂಡ ಮನೆಯನ್ನು ನನಗೆ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಸ್ಥಳ ನನಗೆ ಅದು ಗೊತ್ತೇ. ಆ ಸ್ಥಳದಲ್ಲಿ ಎಂದಿಗೂ ನಾನು ಆ ಒಂದು ರೆಸ್ಪೆಕ್ಟ್ ಅನ್ನು ಇಟ್ಟಿದ್ದೇನೆ. ಆ ಸಾರು ನನಗೆ ಮಾಡಿದಂತ ಒಂದು ಅವಕಾಶ ಯಾವಾಗಲೂ ಮೊನ್ನೆ ಸಹ ಸಾರನ್ನು ಬಿಟ್ಟುವಾಗ ಹೇಳಿದೆ, ಯಾರು ನಿಮ್ಮಲ್ಲಿ ನಿಯತ್ತಾಗಿ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಅವರು ಒಳ್ಳೆಯದೇ ಆಗಿದ್ದಾರೆ. ಯಾರೆಲ್ಲ ಏನಾಗಿದ್ದಾರೆ ಅದು ಸಹ ನಾವು ಕಣ್ಣಲ್ಲಿ ನೋಡಿದ್ದೇವೆ. ಅದು ಸಹ ಏನಂತ ಹೇಳಿದರೆ, ಎಲ್ಲಿ ನಾವು ನಮ್ಮ ಹಠ, ನಮ್ಮ ಒಂದು ನಿಯತ್ತು, ನಮ್ಮ ಒಂದು ಹಾರ್ಡ್ ವರ್ಕ್ ಇದ್ದರೆ ಯಾರಿಗೂ ಸಕ್ಸಸ್ ಆಗ್ಬೋದು ಅಂತ ಹೇಳಿದಕ್ಕೆ ನಾನೇ ಕಾರಣ. ಇದು ನನ್ನ ಕಥೆಗಳೆಲ್ಲ ಇದ್ದವರಿಗೆಲ್ಲರಿಗೂ ಗೊತ್ತು. ಸೊ ಹಾಗಿರುವಾಗ ಅವರಿಗೆ ನಾನು
ತುಂಬಾ 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 ಧನ್ಯವಾದವನ್ನು ಅರ್ಪಿಸ ಅವರು ಬಂದದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಅದು ಹೇಳಲು ಮುಗಿದ ಸಂತೋಷ. ಯಾಕೆಂದ್ರೆ ನಾನು ಅವ್ರು ಬರ್ತಾರ ಮುನ್ನೆಯಿಂದ ಇದು ಮಾಡ್ತಾ ಇದ್ದೆ. ಆದರೂ ಅವರೆಲ್ಲ ಈಗ ಅವರಿಗಾಗಿ ನಾನು ಯಾರನ್ನು ಕಾಯಕ ಸ್ಟಾರ್ಟ್ ಮಾಡಿದ್ದು. ಸೊ ಅವರಿಗೆ ಈಗ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ ನಾವು ಪ್ರೋಗ್ರಾಮ್ ಬೇಗ ಮಾಡಿದ್ವಿ, ಕೆಲವರೆಲ್ಲ ಬರ್ಲಿಕ್ಕಿತ್ತು. ಸೊ ನೀವು ಬಂದದಕ್ಕೆ ನನಗೆ ತುಂಬಾ ಸಂತೋಷ ಸರ್. ನಿಮ್ಮ ಆಶೀರ್ವಾದ ಇನ್ನೂ ನನಗೆ ಮುಂದಕ್ಕೆ ಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಮತ್ತೊಬ್ಬರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಅವರನ್ನ ಕೋ ಬ್ರದರ್. ಸೊ ಮೊಹಮ್ಮದ್ ಇಸ್ಮಾಯಿಲ್ ಯಾವಾಗಲೂ ನನಗೆ ಒಂದು ಎಂಕರೇಜ್ ಮಾಡ್ತಾ ಇದ್ದರು. ಏನು ಹೇಳಿದರು ಅಂತ ಅವರ ಮಾತೆ ಆಗಿ. ಸೊ ಅವರು ಮಾಡುವಾಗ ನನಗೆ ಯಾವುದು ಮಾಡಿದ್ರು ಸಹ ಅವರ ಬ್ಲೆಸ್ಸಿಂಗ್ ಇತ್ತು. ಬ್ಲೆಸ್ಸಿಂಗ್ ಅಂದ್ರೆ ಅವರಿಗೆ ಒಂದು ತುಂಬಾ ಸಂತೋಷವಾಗುವುದು. ಅಂತ ಜನಗಳು ಸಿಗೋದು ತುಂಬಾ ಕಷ್ಟ. ಅವ ಮಾಡಿದಲ್ಲ, ಅವ ಹಾಗೆ ಆದಲ್ಲ, ಅವ ಹೀಗೆ ಆದಲ್ಲ, ಅವ ನನ್ನಿಂದ ದೊಡ್ಡ ಜನ ಆದಲ್ಲ ಅಂತ ತಿಂಕು ಮಾಡೋರು ಸಹ ಇರ್ತಾರೆ ಸಮಾಜದಲ್ಲಿ. ಬಟ್ ಅವರು ಹಾಗೆಲ್ಲ. ಅವರು ನನಗೆ ಪ್ರತಿ ಸಮಯದಲ್ಲೂ ನನಗೆ ನಾನೇನಾದ್ರೂ ಮಾಡುವವರು ಹೇಳುದು ಹೀಗೆ, ಒಳ್ಳೆ ಇತ್ತು, ನೀನು ಇನ್ನೂ ಮಾಡ್ಬೇಕು, ಇನ್ನು ಹಾಗೆ ಮಾಡ್ಬೇಕ್ರಿ, ಹೀಗೆ ಮಾಡ್ಬೇಕು, ನಿನ್ನ ಸೆಂಟೆಲ್ಲಿ ಉಂಟದ ನನ್ನನ್ನು ಎಂಕರೇಜ್ ಮಾಡಿದವರು ಪ್ರತಿಯೊಂದು ಕಡೆಯಲ್ಲೂ. ಹಾಗೂ ನಮಗೆ ಒಂದು ಟೈಮಲ್ಲಿ ನಮಗೆ ಸಹಾಯವನ್ನು ಮಾಡಿದವರು ಅವರು. ಅದೇ ರೀತಿ ಅವರಿಗೆ ಸಹ ನಾನು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ನಮ್ಮ ಅಬ್ದುಲ್ ರಹಮಾನ್ ಸರ್, ಪ್ರೊಫೆಸರ್, ಅವರು ಸಹ ನಾನೊಂದು ಅವರನ್ನು ಇಲ್ಲಿ ಕಂಡು ಎನಪೈದಲ್ಲೆಲ್ಲ ಹೋಗುವಾಗೆಲ್ಲ ಎಲ್ಲಿ ಸಿಕ್ಕಿದ್ರು ಒಂದು ಫ್ರೆಂಡ್ಲಿ ಆಗಿ ಇದ್ದಾರೆ. ಸೊ ನನಗೆ ಅವರೊಂದು ಹಿರಿಯರು. ಸೊ ಅವರೆಲ್ಲ ಸಹ ಕೆಲವು ಮಾರ್ಗದರ್ಶನ ನಮಗೆ ಸಿಕ್ಕಿದೆ. ಸೊ ಅವರಿಗೆಲ್ಲ ಮೀಟಿಂಗ್ ಇದ್ದಾಗ ಸಹ ಅವರಿಗೆ ಅರ್ಜೆಂಟ್ ಬಂದಿದ್ದಾರೆ. ಸೊ ಅವರಿಗೆ ಸಹ ನಾನು ತುಂಬಾ ವೆಲ್ಕಮ್ ಮಾಡ್ತಾ ಇದ್ದೇನೆ ಸರ್. ಅದೇ ರೀತಿ ಆಸಿರ್ ಸರ್ ಅಂತ ಹೇಳಿದ್ರೆ ನಾವು ಅವರಪ್ಪ ಏರಿಯಾದಲ್ಲಿ ನಾವು ನಮ್ಮದೆಲ್ಲ ಪ್ರೊಡಕ್ಷನ್ಗಳು ಅದು ಇದು ಅಲ್ಲೇ ಆಗ್ತಾ ಇರುವುದು. ಸೊ ಅವರು ಸಹ ನನಗೆ ಪ್ರತಿ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ನನಗೆ ಒಂದು ಒಳ್ಳೆಯ ಬೂಸ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವುದು ಮಾಡುವಾಗಲೂ ಸಹ ಒಂದು ಒಳ್ಳೆಯ ಎಂಕರೇಜ್ ಅನ್ನು ಕೊಟ್ಟಾರೆ. ಸಮಾಜದಲ್ಲಿ ಯಾರು ಒಬ್ಬ ಎಲ್ಲಿ ಬಿದ್ದವ ಒಬ್ಬ ಒಳ್ಳೇದು ಕಾಣುವಾಗ ಸಂತೋಷ ಪಡ್ತಾನ, ಅದು ಅವನಿಗೆ ಮುಂದೆ ಪುನಃ ಹೋಗ್ಲಿಕ್ಕೆ ಸಹ ಸಂತೋಷ ಆಗ್ತದೆ. ಯಾಕೆಂದ್ರೆ ಜನಗಳಲ್ಲಿ ಎರಡು ಟೈಪ್ನ ಜನಗಳು ಇರ್ತಾರೆ. ಒಂದು ಟೈಪ್ನ ಜನಗಳು ಸಂತೋಷ ಕೊಡೋರಿರ್ತಾರೆ, ಇನ್ನೊಂದು ಜನರು ಏನು ದೊಡ್ಡ ಜನ ಅದಲ್ಲ ಅಂತ ಹೇಳುವವರು ಸಹ ಇರ್ತಾರೆ. ಸೊ ಅಂತ ಸಮಯದಲ್ಲಿ ಸಹ ನನಗೆ ತುಂಬಾ ಸಹಾಯ ಮಾಡಿ ನನಗೆ ಒಂದು ಇದು ಮಾಡಿದಂತವರು ಆಸಿಫ್ ಸರ್. ಸೊ ಅವರಿಗೆ ಸಹ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಸರ್. ಅದೇ ರೀತಿ ಎಸ್.ಎಂ. ರಸೀದ್ ಹಾಜಿ ಸರ್, ಅವರು ಸಹ ನನ್ನವರು ಆತ್ಮೀಯರು. ನಾವು ಮೊದಲೇ ತುಂಬಾ ಪರಿಚಯ ಇತ್ತು. ಮುನ್ನೆ ನಾನು ತುಂಬಾ ದಿವಸ ಅವರನ್ನು ನೋಡ್ಲಿಕ್ಕೆ ಆಗದಾಗ ಮುನ್ನೆ ಕಾಣುವಾಗ ನೀನು ಬೇರೆ ಚೇಂಜ್ ಆಗಿದೆ ಅಂತ ಹೇಳಿದರು. ಸೊ ಅವರು ಸಹ ನನಗೆ ಅವರೆಲ್ಲ ನಮಗೆ ಬ್ಲೆಸ್ಸಿಂಗ್ ಮಾಡಿದ್ರು ಒಂದು ಟೈಮಲ್ಲಿ ಸರ್. ಸೊ ಈಗ ಸಹ ಅವರ ಆಶೀರ್ವಾದ ಬೇಕು. ಅವರು ಸಹ ನನಗೆ ಒಂದು ಇಲ್ಲಿ ಬಂದದಕ್ಕೆ ಅವರು ಸಹ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ಮೊಹಮ್ಮದ್ ಕುಂಜಿ ಸರ್, ಅವರು ಅಂದ್ರೆ ಒಂದು ನನ್ನೇನು ಅವರೊಂದು ತುಂಬಾ ಇಷ್ಟ. ಅವರ ಒಂದು ಮಾತು ಇದೆಲ್ಲ ನಾನು ಕೇಳ್ತಾ ಇರ್ತೇನೆ. ಸೊ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಯೂಸ್ಫುಲ್ ಆಗುವಂತ ಒಂದು ಮಾತುಗಳು ಅವರದ್ದು. ಸೊ ಅಂತವ್ರು ಏನಾಗ್ತದೆ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಒಂದು ಸಹಾಯ ಮಾಡೋ ಎಂದು ಸ್ಟಾರ್ಟ್ ಮಾಡುವಾಗ ಅಂತವರ ಒಂದು ಕೆಲವು ಗೈಡ್ಲೈನ್ಸ್ಗಳು ಇರ್ತದೆ, ಯಾವ ರೀತಿ ಏನಂತಲ್ಲ. ನಾನು ಅವರ ಕುಟುಂಬಗಳನ್ನೆಲ್ಲ ಕೇಳ್ತಾ ಇರ್ತೇನೆ. ಸೊ ಅದರಲ್ಲೆಲ್ಲ ಅವರ ಒಂದು ನಮಗೆ ಒಂದು ಎಂತಂತ ಹೇಳಿದ್ರೆ ಒಂದು ಅಡ್ವೈಸ್ ಸಿಕ್ಕಿದಾಗೆ ಆಗ್ತದೆ. ಸೊ ಅವರು ಸಹ ಒಂದು ಸಮಾಜದ ಮತ್ತೆ ಒಂದು ಅವರನ್ನು ಹೇಳಿದ್ದೇನೆ, ನಮ್ಮದೊಂದು ಸೋಷಿಯಲ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ಹೇಗೆ ಪ್ಲಾನ್ ಮಾಡುವಂತ ಅವರ ಹತ್ರ ಹೇಳಿದ್ದೇನೆ. ಅವರು ಸಹ ನನಗೆ ಇಲ್ಲಿ ಬಂದದಕ್ಕೆ ತುಂಬಾ ಸಂತೋಷವಾಯಿತು. ಅವರು ಸಹ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಚಾರ್ಮಾಡಿ ಹಾಸನ ಬೈಲೂರಿಗೂ ಗೊತ್ತುಂಟು. ಚಾರ್ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಹೋಟೆಲ್ ಹೋಗೋದು ಸಿಗ್ತದೆ. ಚಾರ್ಮಾಡಿ ಅಂತ ಹೇಳಿದ್ರೆ ಫೇಮಸ್ ಇಲ್ಲಿ ಎಲ್ಲ ಕಡೆ. ಸೊ ಅವರನ್ನು ಸಹ ಪಾಪ ಅವರಲ್ಲಿ ಬಿಸ್ನೆಸ್ ಟೈಮಲ್ಲಿ ಸಹ ನಾನು ಅವರನ್ನು ಬೈ ಬಸ್ಸಲ್ಲಿ ಬರ್ಲಿಕ್ಕೆ ಹೇಳಿ ಅವರು ಸಹ ಬಂದು ನನಗೆ ತುಂಬಾ ಸಂತೋಷವಾಯಿತು. ಅವರನ್ನು ಸಹ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ನನ್ನ ಮಗಳ ಗಂಡನ ತಂದೆಯಾದ ಶರೀಫ್ ಸರ್, ಇವರು ಸಹ ನನಗೆ ತುಂಬಾ ಒಂದು ಎನ್ಕರೇಜ್ಮೆಂಟ್ ಹಾಗೂ ನನಗೆ ತುಂಬಾ ಬೆನ್ನೆಲುಬಾಗಿ ನನ್ನ ಕೆಲವು ವಿಷಯಗಳ ನಿಂತವರು. ಅವರನ್ನು ಸಹ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಬ್ಬಾಸ್ ಬಾಯ್ ಅಂತ ಹೇಳಿದರೆ ಒಮ್ಮೆ ನನಗೆ ರಸ್ತೆಯನ್ನು ತೋರಿಸಿದವರು ಅವರು. ಈಗ ನಾವನ್ನ ದೇವರು ನಮ್ಮನ್ನು ಪುನಃ ಮೀಟ್ ಮಾಡಿಸಿದ. ಸೊ ಅವರು ಸಹ ನನಗೆ ತುಂಬಾ ಸಮಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ತುಂಬಾ ನನಗೆ ನನ್ನ ವಿಶ್ವಾಸಿಗಾಗಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಸಹ ಈಗ ಬಂದು ನನಗೆ ಸಂತೋಷವಾಯಿತು. ಅವರನ್ನು ಸಹ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ಕೆಲವರೆಲ್ಲ ತುಂಬಾ ಹೆಸರುಗಳೆಲ್ಲ ಉಂಟು. ಯಾರು
ಬರ್ತಾರಾ ಬರುವುದಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಆದರೂ ನಾವಿನ್ನು ಕಾಯುವ ಪ್ರಶ್ನೆ ಇಲ್ಲ ಯಾರನ್ನು. ನಾನು ಮಾತು ಕೊಟ್ಟಿದ್ದೇನೆ ನನ್ನ ಚಾನ್ಸಲರ್ ಸಾರಿಗೆ. ನಾನು 11 ಗಂಟೆ ಹೇಳಿದ್ರೆ 11 ಗಂಟೆಗೆ ಬಂದೆ. ಯಾರು ನೀವು ಒಬ್ಬರು ಬಂದು ಸಹ ನಾನು ಸ್ಟಾರ್ಟ್ ಮಾಡಿದೆ. ಮತ್ತೊಬ್ಬರು ಗೊತ್ತುಂಟು ಓಡುವವರು ಇಸ್ಮಾಯಿಲ್ ಸರ್, ಅವರಿಗಂತೂ ಓಡಲೇಬೇಕಿತ್ತು. ಬಟ್ ಅವರನ್ನು ಸಹ ಹಿಡಿಯುವುದಿಲ್ಲ, ನಿಮ್ಮನ್ನು ಸಹ ಬಿಡ್ತೇನೆ ಹೇಳಿದ್ದೇನೆ. ಸೊ ಇವರಿಬ್ಬರಿಗೂ ಅರ್ಜೆಂಟ್ ಉಂಟು ನನಗೆ ಗೊತ್ತುಂಟು. ಹಾಗಾಗಿ ನಾವು ಏನು ತೊಂದರೆ ಯಾರಿಗೂ ಕೊಡುವುದಿಲ್ಲ. ಸೊ ಮತ್ತೆ ಇಲ್ಲಿ ಬಂದಂತ ತಮಗೆಲ್ಲರಿಗೂ, ನನ್ನ ಹಿರಿಯರು, ನನ್ನ ರಿಲೇಷನ್ ಅವರು, ನನ್ನ ಫ್ರೆಂಡ್ಗಳು, ಪತ್ರಕರ್ತರು, ಮತ್ತೆ ನನ್ನ ವರ್ಕರು. ಯಾಕೆಂದ್ರೆ ಒಂದು ವಿಷಯ ಇಟ್ಕೊಳ್ಳಬೇಕು, ನಿನ್ನೆಲ್ಲ ನನ್ನ ವರ್ಕರಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ದೇನೆ. ಏನಂತ ಹೇಳಿದರೆ, ನಾನು ಏನೇ ಬೆಳೆದಿರ್ಬೋದು, ಬಟ್ ಇದಕ್ಕೆ ಬೆನ್ನೆಲುಬು ನನ್ನ ವರ್ಕರ್, ನನ್ನ 4 ಫೌಂಡೇಶನ್ ಅವರು, ಗೊತ್ತಾಯ್ತಲ್ಲ. ಅವರಿಲ್ಲದೆ ಈ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಕೆಲವು ವರ್ಕರ್ ಸಿಗ್ಬೇಕಾದ್ರೆ ಒಂದು ಇರ್ತದೆ, ಅವನ ನಿಯತ್ತಲ್ಲಿ ಸಿಗ್ಬೇಕು, ಇಲ್ಲದ್ರೆ ನಾವು ಯಾವಾಗ ಮುಳುಗಿ ಹೋಗ್ಬೇಕು, ಗೊತ್ತಾಯ್ತಲ್ಲ. ಯಾಕೆಂದ್ರೆ ಕೆಲವು ಕಡೆ ಕೆಲಸ ಮಾಡುವಾಗ ಅವರು ಮೊದಲು ಆಲೋಚನೆ ಮಾಡೋದು ಯಾವ ರೀತಿ ಅದು ಬೇರೆ ಟೈಪಲ್ಲಿ ನನಗೆ ಹಣ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ, ಗೊತ್ತಾಯ್ತಲ್ಲ. ಕೊಡುವ ದುಡ್ಡು ಅವರಿಗೆ ಸಾಕಾಗುದಿಲ್ಲ. ಅವ್ರು ನೆನ್ಸು ನನಗೆ ಬೇರೆ ರೀತಿ ಏನಾದರೂ ಇಲ್ಲಿ ಮಾಡ್ಲಿಕ್ಕೆ ಆಗ್ತದ ಆಚೆ ಈಚೆ ಅಂತ. ಬಟ್ ದೇವರು ನನಗೆ ಕೊಟ್ಟಂತ ವರ್ಕರ್ ಉಂಟಲ್ಲ, ಸೊ ನಾವು ಸಹ ಅವರನ್ನು ಫ್ಯಾಮಿಲಿ ತರ ನೋಡ್ತಾ ಇದ್ದೇವೆ. ಸೊ ಅದು ನನಗೆ ಇದನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಎಲ್ಲಿ ನಾನು ಕೆಲಸ ಇದ್ದರೂ ಸಹ ನಾನು ಅವರದ್ದು ಕೆಲವು ಅಡ್ವೈಸ್ ತಗೊಳ್ಳದೆ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನನಗೆ ಅವರಿಂದ ತುಂಬಾ 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 ನನಗೆ ಹೆಲ್ಪ್ ಆಗಿದೆ ವರ್ಕರಿಂದಾಗಿ. ಸೊ ಅವರಿಗೆ ಸಹ ನಾನು ನನ್ನ ಧನ್ಯವಾದ ವೆಲ್ಕಮ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಉಸ್ತಾದ್ಗಳು ಬಂದಿದ್ದಾರೆ. ಅಂದರೆ ನನ್ನದೇ ಕೆಲವು ಗ್ರೂಪ್ಗಳಲ್ಲಿ ಉಸ್ತಾದ್ಗಳು ಇರ್ತಾರೆ. ಸೊ ಆ ಉಸ್ತಾದ್ಗಳಿಗೆ ಸಹ ಪಾಪ ಅವರು ಇವತ್ತು ಥರ್ಸ್ಡೇಯಲ್ಲಿ ಅವರಿಗೆ ಮನೆಗೆಲ್ಲ ಹೋಗುದು, ಒಂದು ಲೀವ್ ಸಿಗುವುದು ಒಂದು ಥರ್ಸ್ಡೇ, ಅದನ್ನು ಸಹ ಬಿಟ್ಟು ನನ್ನಲ್ಲಿ ಬಂದಿದ್ದಾರೆ. ಸೊ ಇದು ಸಹ ನನಗೆ ಒಂದು ತುಂಬಾ ಸಂತೋಷ. ಮತ್ತೆ ಎಲ್ಲರಿಗೂ ನಾನು ಇದು ಹೇಳಿದೆ. ಇನ್ನೊಮ್ಮೆ ನಾನು ಡಾಕ್ಟರ್ ಅಬ್ದುಲ್ ಕುಂಜಿ ಸಾರಿಗೆ ಇನ್ನೊಮ್ಮೆ ನಾನು ನನ್ನ ಕೈ ಮುಗಿದು ಇದು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮೆಲ್ಲರ ಎಂಡಿಗಳಾಗಿರುವಂತಹ ಅಬ್ದುಲ್ ಹಮೀದ್ ಅವರಿಗೂ ಕೂಡ ಜೋರಾಗಿರುವಂತಹ ಚಪ್ಪಾಳೆಯನ್ನು ಕೊಡಬೇಕಾಗುತ್ತೆ. ಸ್ವಾಗತ ಭಾಷಣ ಅನ್ನೋಕ್ಕಿಂತ ಜಾಸ್ತಿ ತನ್ನ ಮಾತನ್ನ ಮನಸ್ಸಿನಿಂದ ನಿಮ್ಮ ಮುಂದೆ ಅರ್ಪಿಸಿಕೊಂಡಿದ್ದಾರೆ. ಅದರಲ್ಲಿ ತುಂಬಾ ವಿಷಯಗಳು ಬಂತು. ಅಂತ ಸುಂದರವಾಗಿರುವಂತಹ ಮಾತೆಂಬಂತಹ ಮುತ್ತನ್ನು ನೀಡಿರುವಂತಹ ಗೌರವಾನ್ವಿತ ಅಬ್ದುಲ್ ಹಮೀದ್ ಅವರಿಗೂ ಕೂಡ ಸ್ವಾಗತವನ್ನ ಸಮರ್ಪಿಸ್ತಾ, ಬಂದಿರುವಂತಹ ಅಷ್ಟು ಜನ ಅತಿಥಿಗಳಿಗೆ ಸಾಮಾನ್ಯವಾಗಿ ಹೂಗುಚ್ಛೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತದ್ದು ವಾಡಿಕೆ. ಆದ್ರೆ ಸಾಮಾನ್ಯವಾಗಿ ಹೂ ಅನ್ನುವಂಥದ್ದನ್ನ ಒಂದ್ ದಿವಸ ಇಡ್ಬೋದು, 2 ದಿವಸ ಇಡ್ಬೋದು, 3ನೇ ದಿವಸ ಅದನ್ನ ಬಿಸಾಡಲೇಬೇಕಾಗತ್ತೆ. ಆದ್ರೆ ಒಂದು ಸುಂದರವಾಗಿರುವಂತಹ ಸಸಿಯನ್ನ ಕೊಟ್ರೆ ಆ ಸಸಿ ಮನೆಯಲ್ಲಿದ್ರೆ ಅದನ್ನ ನೋಡಿದಾಗೆಲ್ಲ ಅಮೀತ್ ಸರ್ ನೆನಪಾಗ್ತಾರೆ ಅನ್ನುವಂಥದ್ದು ನಮ್ಮ ಆಸೆ. ಹಾಗಾಗಿ ಸೇವೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತಾ ಒಬ್ಬ ಲೀಡರ್ ಆಗಿ ನಮ್ಮೆಲ್ಲರ ಮನಸ್ಸನ್ನ ಮೆಚ್ಚಿರುವಂತಹ ವ್ಯಕ್ತಿ ಐವನ್ ಡಿಸೋಜ ಅವರು. ನೀವು ಎಲ್ಲಿ ಬೇಕಾದ್ರೂ ಹೋದ್ರೂ ಕೂಡ ಅವರ ಪರ್ಸನಾಲಿಟಿ ಎಂತದ್ದು ಅಂತ ಹೇಳಿದ್ರೆ ಯಾವುದೇ ಗುಂಪಿನಲ್ಲಿ ಅವರೊಂದ್ರು ಕೂಡ ಎದ್ದು ಕಾಣ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವರ ಮಾತನ್ನ ಸುಂದರವಾದಂತಹ ರೀತಿಯಲ್ಲಿ ಅವರು ಸಮರ್ಪಿಸ್ತಾರೆ. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ನೀವು ನೋಡಿ, ಯಾವುದೇ ಕಾರ್ಯಕ್ರಮ ನೋಡಿದ್ರು ಐವನ್ ಡಿಸೋಜ ಅವರಲ್ಲಿ ಇರ್ತಾರೆ. ಅಂತಹ ವ್ಯಕ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವಂತಹ ಗೌರವಾನ್ವಿತ ಐವನ್ ಡಿಸೋಜ ಅವರನ್ನ ಸ್ವಾಗತಿಸ್ತಾ ಅವರ ಮಾತಿಗಾಗಿ ವೇದಿಕೆಯನ್ನು ಬೀಳ್ಕೊಡ್ತಾ ಇದ್ದಾವೆ. ಚಪ್ಪಾಳೆ. Dr. Enopoya Abdullah Kundi sir, thank you so much for gathering here. It's an honor and pleasure to have you with us. Professor Dr. Mohammad Ismail Hejmadi ಅವರು ಚೇರ್ಮನ್. ಇವ್ರ ಮೇಲೆ ಅವರು ಇಟ್ಟಿರುವಂತಹ ಗೌರವ ಸರ್. ಇಸ್ಮಾಯಿಲ್ ಸರ್ ಅವರನ್ನ ಗುರು ರೂಪದಲ್ಲಿ ನಮ್ಮ MD ಸರ್ ಅವರು ಕಾಣ್ತಾರೆ. ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿ ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಮಿಸ್ಟರ್ ಅಸ್ಕರ್ ಅಲಿ ಅವರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಚೇರ್ಮನ್ ಪ್ಲಾಸ್ಟಿಕ್ ಲ್ಯಾಂಡ್ ಗ್ರೂಪ್, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಇನ್ನು ಉಳಿದಿರುವ ಮಿಸ್ಟರ್ ಹಾಸಿರ್ BC,
ನೋಡಿದ್ದೇವೆ, ಅವರನ್ನ ನಾನಾ ವೇದಿಕೆಗಳಲ್ಲಿ ನಾವು ನೋಡಿದ್ದೇವೆ, ನಾನಾ ಸನ್ಮಾನಕ್ಕೆ ಪಾತ್ರವಾಗಿರುವ ಅಬ್ದುಲ್ ಹಮೀದ್ ಅವರು ಅದನ್ನ ಸ್ವೀಕರಿಸ್ತಾರೆ. ತುಷಾರ್ ಪರ್ಫ್ಯೂಮ್ ಲಾಂಚ್ ನ ಇನಾಗ್ರೇಷನ್ ನ ಕುನ್ನಿ ಅವರು. ತುಷಾರ್ ಪರ್ಫ್ಯೂಮ್ ಅವೈಲೇಬಲ್ ಫಾರ್ ಯು. ಮುತ್ತಿನಂತ ಮನುಷ್ಯನಿಗೆ ಮುತ್ತಿನ ಮಾಲೆಯನ್ನ ಸಮರ್ಪಿಸಿ ನೆನಪಿನ ಕಾಣಿಕೆಯಾಗಿ ತನ್ನ ಮನದಾಳದ ಮಾತನ್ನ ಆ ನೆನಪಿನ ಕಾಣಿಕೆಯಲ್ಲಿ ಇಟ್ಟು ಅಬ್ದುಲ್ ಹಮೀದ್ ಪಜೀರ್ ಮೊಹಮ್ಮದ್ ಅವರು ಅದನ್ನ ಸಮರ್ಪಿಸ್ತಾರೆ. ತಮ್ಮೆಲ್ಲರ ಚಪ್ಪಾಳೆ ಜೋರಾಗಿ ಬರಲಿ. ಡಾಕ್ಟರ್ ಏನಪ್ಪಯ್ಯ ಅಬ್ದುಲ್ ಕುನ್ನಿ ಅವರನ್ನ ಗೌರವ ಪೂರ್ವಕವಾಗಿ ತುಷಾರ್ ಪರ್ಫ್ಯೂಮ್ ಲಾಂಚ್ ನ ಈ ಶುಭಾರಂಭದ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದಾರೆ. ಸರ್, we thank you from bottom of our hearts for being here, for gathering here, for always being a support system to Abdul Hamid Pajir Mohammed sir. We thank you so much for being here today and gracing with us. ಅವರು ಕೊಡುವಂತಹ ಆ ಪ್ಲಾಂಟ್ ಕೂಡ ನೋಡಿ, ಅದು ಬ್ಯಾಂಬೂ ಪ್ಲಾಂಟ್, ಲಕ್ಕಿ ಪ್ಲಾಂಟ್ ಅನ್ನೋದನ್ನ ಕರೀತಾರೆ. ನಮ್ಮೆಲ್ರಿಗೂ ಲಕ್ಕಿ ಆಗಿರುವಂತಹ ಏನಪ್ಪಯ್ಯ ಅಬ್ದುಲ್ಲಾ ಕುನ್ನಿ ಅವರಿಗೆ ಆ ಲಕ್ಕಿ ಪ್ಲಾಂಟ್ ಅನ್ನೇ ಕೊಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಹಾಗಾಗಿ ಆ ಬ್ಯಾಂಬೂ ಪ್ಲಾಂಟ್ ಅನ್ನು ಅವರಿಗೆ ಹಸ್ತಾಂತರಿಸ್ತಾ ತಲೆಗೆ ರಾಜನ ಕಿರೀಟ, ಜರಿ ಶಾಲ್ ಅನ್ನ ಹೊದಿಸಿ ಮುತ್ತಿನ ಮಾಲೆಯನ್ನ ಅವರಿಗೆ ಸಮರ್ಪಿಸಿ ಫಲ ತಾಂಬೂಲಗಳನ್ನ ಕೊಟ್ಟು ನೆನಪಿನ ಕಾಣಿಕೆಯನ್ನ ಇತ್ತು. ಇವತ್ತಿನ ಈ ಸಂದರ್ಭದ ನೆನಪು ಸದಾ ನಿಮ್ಮ ಮನಸ್ಸಿನಲ್ಲಿ ಉಳಿಬೇಕು, ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ತಮ್ಮ ಎರಡೂ ಕೈ ಸೇರಿರುವ ಚಪ್ಪಾಳೆಯನ್ನ ಡಾಕ್ಟರ್ ಅಸ್ಸಲಾಮು ಅಲೈಕುಂ. ಇಂದಿನ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ನನಗೆ ಒಬ್ಬೊಬ್ಬರ ಹೆಸರು ಹೇಳಲು ನಾನು ಇಚ್ಛಿಸುವುದಿಲ್ಲ. ನಾನು ಎಲ್ಲ ಗಣ್ಯರನ್ನು ಒಂದೇ ಮಾತಿನಲ್ಲಿ ನಾನು ವಂದಿಸ್ತೇನೆ. ಇಂದು ಇಲ್ಲಿ ತುಷಾರ್ ನೂತನ ಸುಗಂಧ ದ್ರವ್ಯ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಲು ನಾನು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡುತ್ತೇನೆ. ಈ ನೂತನ ಉದ್ಯಮವನ್ನು ಪ್ರಾರಂಭಿಸಿದ ಜನ ಹಮೀದರವನ್ನು ಅಭಿನಂದಿಸುತ್ತೇನೆ. ಬಹಳ ಕಠಿಣ ಪರಿಶ್ರಮಿ ಮತ್ತು ಅರ್ಪಣ ಮನೋಭಾವದ ಹಾಗೂ ಆತ್ಮವಿಶ್ವಾಸವುಳ್ಳ ಒಂದು ವ್ಯಕ್ತಿಯಾಗಿದ್ದಾರೆ ಅಬ್ದುಲ್ ಹಮೀದ್. ಇದು ಒಂದು ಹೊಸ ವ್ಯಾಪಾರ. ಸುಗಂಧ ದ್ರವ್ಯವನ್ನು ಉತ್ಪಾದಿಸುವುದು, ಅದನ್ನು ಮಾರುಕಟ್ಟೆಗೆ ಸಜ್ಜುಗೊಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಬಹಳ ಕಷ್ಟದ ಕೆಲಸ. ಇಂತಹ ಕೆಲಸಕ್ಕೆ ಕೈ ಹಾಕಬೇಕಾದರೆ ಒಳ್ಳೆಯ ಧೈರ್ಯ ಮತ್ತು ಆತ್ಮವಿಶ್ವಾಸ ಅಗತ್ಯ. ಈ ನಿಟ್ಟಿನಲ್ಲಿ ಇವರ ಧೈರ್ಯದಿಂದ ಈ ಒಂದು ನೂತನ ಉದ್ಯಮಕ್ಕೆ ಎತ್ತಿ ಇಟ್ಟಿರುವುದು ಶ್ಲಾಘನೀಯ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸುಗಂಧದ ಮೇಲೆ ಅಪಾರ ಪ್ರೀತಿ. ಈ ಒಂದು ವ್ಯಾಪಾರ ಅಪಾರ ಬರಕತ್ತು ದೊರೆಯುವ ಒಂದು ಉದ್ಯಮವಾಗಿದೆ. ಅಬ್ದುಲ್ ಹಮೀದ್ ಅವರು ಈ ಸುಗಂಧ ದ್ರವ್ಯದ ವ್ಯಾಪಾರಕ್ಕೆ ಪದಾರ್ಪಣೆ ಮಾಡಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಇವರು ಮೊದಲು ಸ್ವಚ್ಛತಾ ಕಾರ್ಯಕ್ರಮ ಶುರು ಮಾಡಿದರು. ನಂತರ ಸ್ವಚ್ಛತಾ ಉದ್ಯಮಕ್ಕೆ ಬೇಕಾದ ರಾಸಾಯನಿಕ ಉತ್ಪನ್ನಗಳನ್ನು ತಯಾರಿಸುವ ಘಟಕವನ್ನು ಶುರು ಮಾಡಿ ಅದರಲ್ಲಿ ಸಹ ಯಶಸ್ಸನ್ನು ಕಂಡರು. ಹಮೀದ್ ಅವರು ಈಗಾಗಲೇ ಸೂಪರ್ ಬಜಾರ್ ಇತ್ಯಾದಿ ಹಲವು ಉದ್ಯಮವನ್ನು ಮಾಡಿ ಯಶಸ್ವಿಯಾದರು. ಅವರು ನಮ್ಮ ಏನಪ್ಪ ವಿಶ್ವವಿದ್ಯಾಲಯದ ಸ್ವಚ್ಛತಾ ವಿಭಾಗದ ಜವಾಬ್ದಾರಿಯನ್ನು ವಹಿಸಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಕೆಲಸ ವಹಿಸಿದರೂ ಅದನ್ನು ಬಹಳ ಪ್ರಾಮಾಣಿಕದಿಂದ ಕೆಲಸ ಮಾಡುವ ವ್ಯಕ್ತಿ ಆಗಿದ್ದಾರೆ. ಅವರು ಈ ಎಲ್ಲ ಗುಣಗಳು ಬದುಕಿನ ಹಂತ ಪರಿಶ್ರಮದಿಂದ ಮೇಲೇರಿ ಬಂದವರು. ವ್ಯಾಪಾರದಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಆಯ್ಕೆ ಹಾಗೂ
ವಸ್ತುಗಳನ್ನು ನೀಡಿ ನಾವು ಗ್ರಾಹಕರ ಪ್ರೀತಿ ವಿಶ್ವಾಸ ಗಳಿಸುವುದು ಬಹಳ ಮುಖ್ಯ. ವ್ಯಾಪಾರ ಪ್ರಾರಂಭಿಸಿದ ಧೈರ್ಯ, ಪ್ರಾಮಾಣಿಕ ಮತ್ತು ದೂರದೃಷ್ಟಿ ಕೂಡ ಇರಬೇಕು. ವ್ಯಾಪಾರವನ್ನು ಪ್ರಾರಂಭಿಸುವುದು ಮುಖ್ಯವಲ್ಲ, ಅದನ್ನು ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುವುದು ಬಹಳ ಮುಖ್ಯ. ಹೀಗಾಗಿ ಇಂದು ಪ್ರಾರಂಭಿಸಿದ ಈ ನೂತನ ಸಂಸ್ಥೆಯು ನಮ್ಮ ಮಂಗಳೂರು ಜನರ ಮನ ಗೆಲ್ಲುವಂತಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ಉದ್ಯಮವನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಲು ಸರ್ವಶಕ್ತನಾದ ಅಲ್ಲಾಹ್ ಅವರಿಗೆ ಉತ್ತಮ ಆರೋಗ್ಯ, ಶಕ್ತಿ ಮತ್ತು ಉದ್ದಿಮೆಯಲ್ಲಿ ಕೂಡ ಯಶಸ್ಸನ್ನು ದೊರಕಲಿ ಎಂದು ಶುಭ ಹಾರೈಸುತ್ತಾ ನನ್ನ ಇಂದಿನ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ಅಮೀರ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಲಾಮ್. ಡಾಕ್ಟರ್ ಏನುಭಯ್ಯ ಅಬ್ದುಲ್ಲಾ ಕುನಿಯವರು ತಮ್ಮ ಸುಂದರವಾಗಿರುವಂತಹ ಮಾತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದರೂ ಕೂಡ ಅತ್ಯಂತ ಗೌರವದಿಂದ ವೇದಿಕೆಯಲ್ಲಿ ಮಧ್ಯಭಾಗದಲ್ಲಿ ರಾರಾಜಿಸಿದರು. ಪ್ರೀತಿಯಿಂದ ಕೊಟ್ಟಂತಹ ಸನ್ಮಾನವನ್ನು ಸ್ವೀಕರಿಸಿದರು. ತಮ್ಮ ಮಾತನ್ನ ನಮ್ಮ ಮುಂದೆ ಅರ್ಪಿಸಿರುವಂತಹ ಗೌರವಾನ್ವಿತ ಡಾಕ್ಟರ್ ಏನುಭಯ್ಯ ಅಬ್ದುಲ್ಲಾ ಕುನಿ ಅವರಿಗೆ ಮತ್ತೊಮ್ಮೆ 2 ಕೈ ಸೇರಿದಂತಹ ಚಪ್ಪಾಳೆಯನ್ನು ಆಮಂತ್ರಿಸ್ತಾ ತಾವು ಮಾಡಿರುವಂತಹ ಸೇವೆಗೆ ನಾವೆಲ್ಲರೂ ಸದಾ ಚಿರಋಣಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಅದೇ ಸನ್ಮಾನದ ಪೀಠಕ್ಕೆ ಆಮಂತ್ರಿಸ್ತಾ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಜ್ಮಾಡಿ, ಚೇರ್ಮನ್ ಕಲ್ಚರಲ್ ಹೆಲ್ತ್ ಸೈನ್ಸ್ ಅಡ್ವೈಸರಿ ಕೌನ್ಸಿಲ್. ಒಬ್ರು ಫ್ರೆಂಡ್ ಅಲ್ಲಿ MD ಅವರು ಡಾಕ್ಟರ್, ಅವ್ರ ಬಗ್ಗೆ ಕೇಳಿದ್ರೆ ಅತ್ಯಂತ ಖುಷಿ ಪಡ್ತಾರೆ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ. ಅಂದ್ರೆ ಎಲ್ಲರನ್ನ ಕೂಡ ಸಮಾನ ದೃಷ್ಟಿಯಲ್ಲಿ ಕಾಣುವವರು. ವೈದ್ಯಕೀಯ ಸೇವೆ ಅಂತ ಹೇಳಿದ್ರೆ ಅತ್ಯಂತ ಉನ್ನತವಾಗಿರುವಂತಹ ಸೇವೆ. ಒಂದು ಮನುಷ್ಯನ ಆರೋಗ್ಯವನ್ನ ವೃದ್ಧಿಪಡಿಸೋದ್ರಲ್ಲಿ ತಾವು ಮಾಡಿರುವಂತಹ ಸಹಕಾರಕ್ಕೆ ನಾವು ಸದಾ ಚಿರಋಣಿ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಜ್ಮಾಡಿ ಅವರನ್ನ ಗೌರವಿಸುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ MLCಗಳಾಗಿರುವಂತಹ ಐವನ್ ಡಿಸೋಜ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸುವುದರ ಜೊತೆಗೆ ಈ ಸನ್ಮಾನಕ್ಕೆ ಹೊಸ ಅರ್ಥವನ್ನ ನೀಡ್ತಾ ಇದ್ದೇವೆ. ಪ್ರೀತಿಯಿಂದ ಕೊಡಮಾಡುವಂತಹ ಸನ್ಮಾನವನ್ನ ಡಾಕ್ಟರ್ ಪ್ರೊಫೆಸರ್ ಮೊಹಮ್ಮದ್ ಇಸ್ಮಾಯಿಲ್ ಎಜ್ಮಾಡಿ ಅವರು ಗೌರವದಿಂದ ಸ್ವೀಕರಿಸ್ತಾ ಇದ್ದಾರೆ. ಆ ಸತ್ಕಾರಕ್ಕೆ ನಾವೆಲ್ಲರೂ ಚಿರಋಣಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ ಈಸ್ ಅ ಪ್ರೌಡ್ ಪ್ರಿವಿಲೇಜ್ ಟು ಹ್ಯಾವ್ ಯು ವಿತ್ ಅಸ್, ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಜ್ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್. ಇಟ್ಸ್ ಅ ಹಾನರ್ ಟು ಹ್ಯಾವ್ ಯು ಅಂಡ್ ಇಟ್ಸ್ ಅ ಹಾನರ್ ಟು ಹಾನರ್ ಯು ಆನ್ ಟುಡೇಸ್ ಅಕೇಶನ್. ನಮಸ್ಕಾರ. ಇಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ಒಂದು ತುಂಬು ಹೃದಯದ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಎಲ್ಲ ಮುಸ್ಲಿಮರುಗಳು, ಮಹಿಳೆಯರುಗಳು, ನಮ್ಮ ಎಲ್ಲ ಸಭಿಕರಿಗೆ ಕೂಡ ತುಂಬ ಥ್ಯಾಂಕ್ಸನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಟೈಮಲ್ಲಿ ನೀವು ಇಲ್ಲಿ ಬಂದು ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮವನ್ನು ಒಳ್ಳೇದು ಮಾಡಿದ್ದಕ್ಕಾಗಿ ನೀವು ಈಗ ಎಣಿಸ್ಬೋದು ನಾನು ಯಾಕೆ ನಿಮಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ ಅಂತ. ಯಾಕಂತ ಹೇಳಿದರೆ ಹಮೀದ್ ನನ್ನ ಬ್ರದರ್, ನನ್ನ ವೈಫ್ ಸಿಸ್ಟರ್ದ ಹಸ್ಬೆಂಡ್. ಸೊ ನಾನು ಅವರ ಹತ್ರ ಬಿಸ್ನೆಸ್ ಪಾರ್ಟ್ನರ್ ಅಲ್ಲದಿದ್ದರೂ ಕೂಡ ಒಂದು ದೂರದಿಂದ ಒಂದು ಅವರನ್ನು ವಿಶ್ ಮಾಡ್ತಾ ಇರ್ತೇನೆ. ಇವತ್ತಿನ ಈ ಸೆಂಟಿದ್ದು ಏನೋ ಇದೆ, ಇದು ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್ ಆಸ್ ಇಫ್ ಯು ಹ್ಯಾವ್ ಎ ಡ್ರೀಮ್ ಆ್ಯಂಡ್ ಇಫ್ ಯು ಪರ್ಸೂ ದ ಡ್ರೀಮ್ with the passion, then this is what the product is. And Abdul Hamid is a very, very different person. He is not an ordinary person like any one of us. He is in fact a very genius man. He keeps thinking lot of things. And the other day, ನಾನು ನನ್ನೊಂದು ಸೆಂಟನ್ನು ಅವರಿಗೆ ತೋರಿಸಿದೆ. ಇಂಥ ಸೆಂಟ್ ನಿಮಗೆ ಮಾಡಲಿಕ್ಕೆ ಆಗ್ತದ ಅಂತ. ಆ ಸೆಂಟನ್ನು ಅವರು ಸ್ವಲ್ಪ ಮೂಸಿದ್ರಲ್ಲಿ ಭಾರಿ ಹುಷಾರಿದ್ದಾರೆ ಅವರು. ಮೂಸಿ ಅವರು ನಮ್ಮನ್ನು ಸ್ವಲ್ಪ ಮಂಗ ಮಾಡುವುದೆಲ್ಲ ಅವರಿಗೆಲ್ಲ ಗೊತ್ತುಂಟು. ಸೊ ಅದನ್ನು ಮೂಸಿ 4 ದಿವಸದ ಒಳಗೆ ಸೇಮ್ ಸೆಂಟಿನ ಪರಿಮಳವನ್ನು ಅವರು ನನಗೆ ತಂದು ಕೊಟ್ಟರು. ಇನ್ಫ್ಯಾಕ್ಟ್ ಅವರು ಏನೆಲ್ಲ ಈಗ ನಮ್ಮ ಸೆಂಟನ್ನು ಇಲ್ಲಿ ಮಾಡಿದ್ದಾರೆ ಅದು ಎಲ್ಲ ಸೆಂಟನ್ನು ಕೂಡ ನನ್ನ ಮೇಲೆ ಅವರು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾನದು ಒಳ್ಳೆಯದಿದೆ, ಚೆನ್ನಾಗಿದೆ ಅಂತ ಹೇಳಿದ ನಂತರ ಅದನ್ನು ಮಾರ್ಕೆಟಿಗೆ ತರ್ತಾ ಇದ್ದಾರೆ. ಈ ಪರಿಮಳದ ವಿಷಯದಲ್ಲಿ ಮಾತಾಡೋದಂತ ಹೇಳಿದರೆ ಇದು ಒಂದು ವೈಬ್. ಈಗ ನಾವು ಎಲ್ಲಾದರೂ ಎಲ್ಲಿ ಯಾರು ಒಟ್ಟಿಗೆ ಇರುವುದಾದರೂ ನಮ್ಮ ಪ್ರೆಸೆನ್ಸಲ್ಲಿ ಒಂದು ಎಲ್ಲರಿಗೂ ಒಂದು ಅದರಿಂದ ಒಂದು ಪರಿಣಾಮ ಆಗಬೇಕು. ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಪಾಸಿಟಿವ್ ವೈಬ್. ದಿಸ್ ಪಾಸಿಟಿವ್ ವೈಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ಇನ್ ಯುವರ್ ಆ್ಯಕ್ಷನ್ ಆ್ಯಂಡ್ ಟಾಕ್ ಬಟ್ ಆಲ್ಸೋ ದ ವೇ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಟು ಅದರ್ಸ್. ಫಾರ್ ಎಕ್ಸಾಂಪಲ್, ಈ ದಕ್ಷಿಣ ಕನ್ನಡ ಅಂತ ಈ ಊರಿನಲ್ಲಿ ತುಂಬ ನಮಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ.
ಈ ಸ್ವೆಟ್ಟಿಂಗ್ ಆಗಿ ಆಗಿ ನಮ್ಮ ಪರಿಮಳ ಅದು ಅಪೋಸಿಟ್ ಆಗಿ ಮತ್ತೆ ಯಾರು ನಮ್ಮ ಹತ್ತಿರ ಬರುವುದಿಲ್ಲ. ಆಗ ನಮ್ಮನ್ನು ಮೂಸುವರು ಕೂಡ ದೂರ ಹೋಗ್ತಾರೆ. ಇಂಥ ಈ ಸಿಚುವೇಶನ್ನಲ್ಲಿ ನಾವು ಯಾವಾಗಲೂ ನಮ್ಮ ಜನರ ಹತ್ರ ಹೋಗುವಾಗ ಒಂದು ಒಳ್ಳೆಯ ಪರಿಮಳಯುಕ್ತವಾದ ಏನಾದರೂ ಒಂದು ದ್ರವ್ಯವನ್ನು ಹಾಕಿ ಹೋದರೆ ಅವರಿಗೂ ತುಂಬ ಖುಷಿ ಆಗ್ತದೆ. ಸೊ ಈ ಪರಿಮಳ ಮತ್ತು ಈ ಪರ್ಫ್ಯೂಮ್ ಇದು ಎರಡೂ ಕೂಡ ನಮಗೆ ಒಂದು ತುಂಬ ಒಂದು ಪಾಸಿಟಿವ್ ವೈಬ್ ಕೊಡುವಂಥ ಒಂದು ವಸ್ತು ಆಗಿರೋದ್ರಿಂದ ನಾವು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಬೇಕಾಗ್ತದೆ. ಆದರೆ ಕೆಲವರಿಗೆ ಈ ಸೆಂಟಿನಿಂದ ಸ್ವಲ್ಪ ಅಲರ್ಜಿ ಇರ್ತದೆ. ಅವರು 1% ಮಾತ್ರ, ಅವರನ್ನು ಬಿಟ್ಟರೆ ಬಾರಿ 99% ಜನರಿಗೆ ನಮ್ಮ ಹಮೀದ್ ಸಾಹೇಬರು ತುಂಬ ಒಳ್ಳೆಯ ಪರಿಮಳಯುಕ್ತವಾದ ದ್ರವ್ಯಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನೀವೆಲ್ಲ ಯೂಸ್ ಮಾಡಬೇಕಂತ ಹೇಳಿ ನನಗೆ ಇವತ್ತು ಸನ್ಮಾನ ಮಾಡಿದ ನಮ್ಮ ಎಲ್ಲರಿಗೂ ಮತ್ತು ಅಬ್ದುಲ್ ಹಮೀದ್ ಮತ್ತು ಅವರ ಫ್ಯಾಮಿಲಿ ಮತ್ತು ನಿಮಗೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಸಣ್ಣ ಮಾತನ್ನು ಇಲ್ಲಿಗೆ ಬಂದು ಮಾಡ್ತೇನೆ. ನೀವು ನನ್ನನ್ನು ಓಡು ಅಂತ ಹೇಳುವ ಮೊದಲೇ ನಾನು ಓಡುವ ಅಂದಾಜಲ್ಲಿದ್ದೇನೆ. ಥ್ಯಾಂಕ್ ಯು ಸರ್. ಮೆಂಬರ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಮಿಸ್ಟರ್ ಐವನ್ ಡಿಸೋಜ ಅವರನ್ನ ಸ್ವಾಗತಿಸ್ತಾ ಅವರಿಗೂ ಕೂಡ ನೆನಪಿನ ಕಾಣಿಕೆ ಜೊತೆಗೆ ಸಸಿಯನ್ನ ಇಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ನಮ್ಮೆಲ್ಲರ ಪ್ರೀತಿ ಐವನ್ ಡಿಸೋಜರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವವರು ಶ್ರೀ ಎಸ್ ಹರೀಶ್ ಐತಾಲ್ ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸಿದ್ದೇವೆ. ಆನುವಂಶಿಕ ಮುಕ್ತೇಶ್ವರರು ಮಹೋತ್ತಮರ ಶ್ರೀ ಮಂಗಳಾದೇವಿ ದೇವಸ್ಥಾನ ಅವರನ್ನ ಕೂಡ ಗೌರವಪೂರ್ವಕವಾಗಿ ಸುಸ್ವಾಗತವನ್ನು ಸಮರ್ಪಿಸಿದ್ದಾರೆ. ಪರ್ಫ್ಯೂಮ್ ಲಾಂಚ್ ಮಾಡುವಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರುವಂಥ ಡಾಕ್ಟರ್ ಏನಪ್ಪೆ ಅಬ್ದುಲ್ ಕುಮ್ಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂದೆ ಇರುವಂಥ ಧರ್ಮಗುರುಗಳೇ, ತುಷಾರ್ ಹೇಗೆ ಪ್ರೊನೌನ್ಸ್ ಮಾಡ್ತೀರಿ? ಈ ಒಂದು ಪರ್ಫ್ಯೂಮನ್ನು ಇವತ್ತು ಲಾಂಚ್ ಮಾಡಲಿಕ್ಕೆ ಆಗಮಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಮಿತ್ರರೇ, ಡಾಕ್ಟರ್ ಅವರು ನಾನು ಬರಬೇಕಾದ್ರೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು. ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅವರು ಹೆಜಮಾಡಿಯವರು, ನಮ್ಮ ಭಾಗದವರು, ಅವರು ಒಂದು ಒಳ್ಳೆಯ ಶಬ್ದವನ್ನು ಹೇಳಿದರು. ಪರ್ಫ್ಯೂಮನ್ನು ಹೇಗೆ ತಯಾರು ಮಾಡುವಂಥ ಶಕ್ತಿ ಅವರ ಕೋಬ್ರದರಿಗಿದೆ ಅಂತ ಹೇಳಿದರು. ಅವರು ಹೇಳಿದರು ಹೇಗೆ ಅಂದರೆ ಮೂಸಿ ಹೇಳಿದರು. ನನಗೆ ಮೂಸಿ ಅಂತ ಹೇಳುವ ಶಬ್ದ ಬಹಳ ಸಮಯದ ನಂತರ ಕೇಳೋದು. ನನ್ನ ಕಾಲೇಜ್ ಡೇದಲ್ಲಿ ನಾವು ಓದಬೇಕಾದ್ರೆ ಏನಾದರೂ ಹುಡುಗರಿಗೆ ಹೇಳಿಕೆ ಇರ್ತದೆ, ಭಯಂಕರ ಮೂಸೊಂದಿಲ್ಲ. ಆ ಶಬ್ದವನ್ನು ಇವತ್ತು ನೆನಪಾಗಿಕೊಟ್ಟದಕ್ಕೆ ಡಾಕ್ಟರ್ ಇಸ್ಮಾಯಿಲ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ಮೆಲ್ಲು ಪರ್ಫ್ಯೂಮ್ ಮೂಸ್ಲಿಕ್ಕೇ ಇರೋದು, ಅಂದರೆ ಅದರ ಫ್ರೆಗ್ರೆನ್ಸನ್ನು ತಗೊಳ್ಳಿಕ್ಕೆ. ಪರ್ಫ್ಯೂಮ್ ಯಾವಾಗಲೂ ತನಗೆ ಬೇಕು ಅಂತ ಹಾಕುವುದಿಲ್ಲ, ಅದು ಇತರರಿಗೋಸ್ಕರ ಹಾಕೋದು. ಇಟ್ ಹ್ಯಾಸ್ ಟು ಬಿ ಎಂಜಾಯ್ಡ್ ಬೈ ದಿ ಅದರ್ ಸೈಡ್ ಆಫ್ ದಿ ಪೀಪಲ್. ಇಟ್ಸ್ ನಾಟ್ ಫಾರ್ ಸೆಲ್ಫ್ ಎಂಜಾಯ್ಮೆಂಟ್. ಪರ್ಫ್ಯೂಮ್ ಅಂದರೆ ಅದಕ್ಕೆ ಅದರದೇ ಆದಂಥ ಮಹತ್ವ ಇದೆ ಮತ್ತು ಅದು ಬಹಳಷ್ಟು ಆಕರ್ಷಣೆಯನ್ನು ಮಾಡ್ತದೆ. ಪರ್ಫ್ಯೂಮಿನ ಬೆಲೆ ಕೂಡ ಅದು ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೇ ಕಷ್ಟ. ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ ವರೆಗೂ ಇರಬಹುದು. ಅದು ತಯಾರು ಮಾಡತಕ್ಕಂಥ ಶಕ್ತಿ, ಆ ಟೆಕ್ನಾಲಜಿ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರರ್ ಮಾಡೋದು ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದು ನನ್ನ ಪ್ರಕಾರ ಬಹಳ ಅತ್ಯಂತ ಕಷ್ಟವಾಗಿರುವಂಥ ಕೆಲಸ. ಬಿಕಾಸ್ ಪರ್ಫ್ಯೂಮ್ ಇಸ್ ನಾಟ್ ಇನ್ ನ್ಯೂಸ್.
ಪರ್ಫ್ಯೂಮ್ ಈಸ್ ಎ ಬೇಸಿಕ್ ನೆಸೆಸಿಟಿ ಆಫ್ ಎ ಪರ್ಸನ್. ಅದು ಒಬ್ಬ ವ್ಯಕ್ತಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಬಳಕೆ ಮಾಡುವಂತಹ ಒಂದು ಚಿಕ್ಕ ವಸ್ತಾದರೂ ಅವನ ಜೀವನದಲ್ಲಿ ದೊಡ್ಡ ವಸ್ತು. ಅದನ್ನು ರಸ್ತೆಗಳಲ್ಲೆಲ್ಲ ನಿಮಗೆ ಪ್ರಚಾರಕ್ಕೆ ಸಿಗೋದಿಲ್ಲ. ಆಲ್ವೇಸ್ ಗೋ ಬೈ ಮೌತ್ ಟು ಮೌತ್, ಬಾಯಿಂದ ಬಾಯಿ, ಒನ್ ಯೂಸರ್ ಟು ಅನದರ್ ಯೂಸರ್. ಎಂಡ್ ಯೂಸರ್ ಯಾರು ಕೇಳಿದ್ರೆ ಇಲ್ಲ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಎಕ್ಸ್ಪೆರಿಮೆಂಟ್ ಆರ್ ಎ ರಿಸರ್ಚ್ ಇನ್ ದಿ ಫೀಲ್ಡ್ ಆಫ್ ದಿ ಬ್ಯೂಟಿ ಆರ್ ಯು ಕ್ಯಾನ್ ಎಂಜಾಯ್ ದ ಫ್ರೆಗ್ರೆನ್ಸ್. ಅದು ಅಷ್ಟು ಬಹಳ ಕಷ್ಟದ ಕೆಲಸ. ಈ ಕಷ್ಟದ ಕೆಲಸಕ್ಕೆ ನೀವು ಕೈ ಹಾಕಿದಿರಲ್ಲ, ಅದಕ್ಕೆ ನಾನೊಂದು ಅಭಿನಂದನೆ. ಆದರೆ ನನಗೆ ತಿಳಿದಾಗೆ ನಿಮಗೆ ಬಹಳ ಸುಲಭ ಅಂತ ಆಯ್ತು. ನನಗೆ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೇಳಿದ ಬಗ್ಗೆನೇ ಗೊತ್ತಾಯ್ತು. 3 ಸಲ ಮೂಸಿದ ಕೂಡಲೇ ಒಂದು ಕಲರ್, ಒಂದು ಲೆಕ್ಕ ಬಂತು ಅಂತ. ಎಷ್ಟು ಮೂಸಿರ್ಬೋದು ಅಂತ ಹೇಳೋದು ಈಗ ನನ್ನ ಗ್ರಹಿಕೆ. ಅದು ಅನ್ಅಕೌಂಟೇಬಲ್, ಗಿನ್ನಿಸ್ ರೆಕಾರ್ಡ್ ಮಾಡುವ ಸಾಧ್ಯತೆ ಇದೆ. ನೀವು ಕರೆಕ್ಟಾಗಿ ನಮ್ಮ ರಿಸರ್ಚ್ ಮಾಡುವವರು ಯಾರಾದರೂ ಈ ಬಗ್ಗೆ ಅವರನ್ನು ಫೋಕಸ್ ಮಾಡಿದರೆ ಈ ಮೇ ಬಿಕಮ್ ಇನ್ ಎ ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ಗೆ ಬರ್ತಾರೋ ಏನು. ಅಂದರೆ ಅವರು 3 ಸಲ ಅವರಲ್ಲಿದ್ದಂಥ ಸಂಕಟ ಕೊಟ್ಟು 3 ಸಲ ಮೂಸಿ ಅದನ್ನೇ ಸೆಂಟಾಗಿ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಅಂದರೆ ಯು ವಿಲ್ ಬಿ ಎ ಗ್ರೇಟ್ ಎಕ್ಸ್ಪೆರಿಮೆಂಟೇಷನ್ ಮತ್ತು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳಿ ಬಯಸ್ತೇನೆ. ನಾನು ಶುಭ ಕೋರ್ತೇನೆ ಸರ್, ಶುಭ ಆಗಲಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ನೀವು ಇವತ್ತು ಒಂದು ಕೊಟ್ಟರೆ ಫ್ರೀ, ಅದನ್ನು ಕೊಂಡೋಗಿ ಹಾಕಿ ನೋಡಿ. ನಾವು ನೀವು ಹೇಳಿದಾಗೆ, ಡಾಕ್ಟರ್ ಇಸ್ಮಾಯಿಲ್ ಹೇಳಿದಾಗೆ 1, 2, 3 ಬಾರಿ ಮೂಸಿ ಮತ್ತೆ ಏನಾದರೂ ಮತ್ತೆ ಬರ್ತದ ನೋಡ್ತೀವಿ. ಹಾಗಾಗಿ ನಿಮ್ಮ ವೆಂಚರ್ ಏನಿದೆ ಅದು ಕಷ್ಟದ ಕೆಲಸ. ನೀವು ಇದನ್ನು ಕೈ ಹಾಕಿದ್ದು ಇದು ಒಂದು ಇಡೀ ವರ್ಲ್ಡಿಗೆ ಪ್ರಚಾರ ಆಗಲಿ. ಬಿಕಾಸ್ ನಾವು ಫಾರಿನ್ ಕಂಟ್ರೀಸ್ಗೆಲ್ಲ ಹೋದರೆ ಫಸ್ಟ್ ಹೋಗೋದು ಪರ್ಫ್ಯೂಮ್ ಎಲ್ಲಿದೆ ಅಂತ ನೋಡೋದು. ಯಾಕೆಂದ್ರೆ ಪರ್ಫ್ಯೂಮ್ ಸಿಗುವಂತ ಜಾಗ ಇಸ್ ನಾಟ್ ಅವೈಲೇಬಲ್ ಇನ್ ಎ ಕಾಮನ್ ಮಾರ್ಕೆಟ್. ಅದು ಬಹಳ ಹೈಲಿ ಸೊಫಿಸ್ಟಿಕೇಟೆಡ್ ಜಾಗದಲ್ಲಿ ಸಿಗೋದು, ಹೈಲಿ ಹೆಚ್ಚು ರೆಂಟ್ ಕೊಡುವಂತ ಜಾಗದಲ್ಲಿ ಸಿಗೋದು. ಏರ್ಪೋರ್ಟು, ಏರ್ಲೈನ್ಸು ಗಳಲ್ಲಿ ಹೆಚ್ಚು ಈ ಒಂದು ಬೇಡಿಕೆ ಇರ್ತಕ್ಕಂಥ ಒಂದು ವಸ್ತು. ಹಾಗಾಗಿ ಇದು ಬಹಳ ಜನರಿಗೆ ಉಪಯುಕ್ತವಾಗಲಿ ಅಂತ ನಾನು ಶುಭ ಹಾರೈಸಿ, ನಿಮ್ಮ ಈ ಒಂದು ಹೊಸ ಉದ್ಯಮ ಏನು ಮಾಡಿದ್ದೀವಿ, ನನಗೆ ಉದ್ಯಮಗಳನ್ನು ನೋಡಿದರೆ ಬಹಳ ಖುಷಿ ಆಗೋದು. ಬಿಕಾಸ್ ದೇ ಆರ್ ಅಕ್ಸೆಪ್ಟಿಂಗ್ ದಿ ಚಾಲೆಂಜಸ್. ಉದ್ಯೋಗ ಮಾಡೋದು ಅಂದರೆ ಸುಲಭ, ಉದ್ಯಮ ಮಾಡೋದು ಅಂದರೆ ಇಟ್ಸ್ ಅ ಗ್ರೇಟ್ ಚಾಲೆಂಜ್ ಯು ಹ್ಯಾವ್ ಟು ಟೇಕ್. ದಿ ಪರ್ಸನ್ ಹೂ ಇಸ್ ಟೇಕಿಂಗ್ ಚಾಲೆಂಜ್ ಅಂತ ಆದವನು, ಅವರು ಸಮಾಜದಲ್ಲಿ ಏನು ಸಮಸ್ಯೆಗಳು ಬಂದರೂ ಎದುರಿಸುವಂಥ ಶಕ್ತಿ ಇರ್ತಾರೆ ಅಂತ ನಾನು ನನ್ನದೇ ಆದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬಯಸ್ತೇನೆ. ತಮಗೆ ಶುಭ ಕೋರ್ತೇನೆ. ನನಗೂ ಈ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಾನು ಡಾಕ್ಟರ್ ಇಸ್ಮಾಯಿಲ್ ಹೇಳಿದಾಗೆ ಬಲ್ಪುರ್ ಅತ್ತೆ ಬಲ್ಪರ ತಯಾರಾಗೇ ಉಲ್ಲೆ ಅಂತ, ನಿಖಿಲ್ ಬಲ್ಪರ ಬಳಪುರ ತುಂಬೆ ಯಾಕೆ ಬಲ್ಪರ ತಯಾರುಲ್ಲೆ ಅಂತ ಹೇಳಿದರು. ನಾನು ಕೂಡ ಅದೇ ರೀತಿಯಲ್ಲಿ ಇದ್ದು ನಿಮಗೆ ಶುಭ ಕೋರ್ತೇನೆ. ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಯು. ವೆರಿ ಮಚ್ ಸರ್. ಗೌರವದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಐವನ್ ಡಿಸೋಜ ಅವರನ್ನ ಮತ್ತೊಮ್ಮೆ ಧನ್ಯವಾದಗಳ ಜೊತೆಗೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಸಯ್ಯಿದಿನಾ ಮುಹಮ್ಮದ್. ಗುಡ್ ಮಾರ್ನಿಂಗ್ ಟು ಆಲ್. ತುಂಬ ಸಂತೋಷವಾಯಿತು ನಮ್ಮ ಈ ಹಮೀದ್ನ ರಿಸಾರ್ಟ್ ಪರ್ಫ್ಯೂಮ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಈಗ ತಾನೇ ಇದನ್ನು ಉದ್ಘಾಟಿಸಿದ್ದು ನಮ್ಮ ಮಿತ್ರರಾದ ನನ್ನ ವೆಲ್ವಿಷರಾದ ವೈ ಅಬ್ದುಲ್ ಕುನ್ಯಾದಿ ಅವರು, ಡಾಕ್ಟರ್ ವೈ ಅಬ್ದುಲ್ ಕುನ್ಯಾ ಅವರು ಈಗ ಇದನ್ನು ಉದ್ಘಾಟನೆ ಮಾಡಿ ಹೋದರು. ತುಂಬ ಖುಷಿ ಆಯಿತು. ಹಾಗೆ ಡಾಕ್ಟರ್ ಇಸ್ಮಾಯಿಲ್ ಸರ್ ಒಳ್ಳೆ ಮಾತಾಡಿ ಹೋಗಿದ್ದಾರೆ, ಐವನ್ ಡಿಸೋಜ ಒಳ್ಳೆ ವಿಷಯ ಮಾತಾಡಿದರು. ನನಗೆ ಈ ಹಮೀದನ್ನು ಈಗ ಒಂದು 15 ವರ್ಷ ಮುಂಚೆಯಿಂದಲೇ ಅಬ್ದುಲ್ ಕುನ್ಯಾದಿ ಅವರೇ ಪರಿಚಯ ಮಾಡಿಕೊಟ್ಟರು ನನಗೆ. ಅವರು ಆಗಲಿಂದಲೂ ನನಗೆ ಅವರ ಪರಿಚಯ ಇತ್ತು ಮತ್ತು ನಾವು ಮೀಟ್ ಆಗ್ತಿರಲಿಲ್ಲ. ಮೊನ್ನೆ ತಾನೇ ನನಗೆ ಫೋನ್ ಮಾಡಿ ಇನ್ವಿಟೇಷನ್ ಈ ನಿಮ್ಮ ಹೆಸರು ಹಾಕ್ತಾರೆ ಹೇಳಿದ್ರು, ಆಯ್ಕೆ ಹೇಳಿದೆ. ಮತ್ತು ಮನೆಗೆ ಬಂದರು ಕರೆಯುವಾಗ. ಆಗ ಅವ್ರು ತಂದಾಗ ಬರುವಾಗ ಅವರು ಒಂದು 6 ಪರ್ಫ್ಯೂಮಿಗೆ ಸ್ಯಾಂಪಲ್ ತಂದರು. ಅದನ್ನು ನಾನು ಹಾಕಿ, ನನ್ನ ಮಗ ಸಹ ಹಾಕಿ, ನನ್ನ ಒಬ್ಬ ಸಣ್ಣ ಮಗ ಅವನು ಪರ್ಫ್ಯೂಮ್ ಕೊಟ್ಟ ಫ್ಯಾನ್ ಅವ ಹಾಕಿ ಹೇಳಿದ್ರು ಒಂದು ಊದು ಉಂಟು. ಈ ಊದು ನೀವು ಹೋದರೆ ಊದು ದೊಡ್ಡ ಬಾಟ್ಲಿದ್ದು ತೆಕೊಂಡು ಬಂದು ಅವನಿಗೆ ಅದರ ಮೇಲೆ ತುಂಬ ಲೈಕ್. ನನಗೆ ಸಹ ಸ್ವಲ್ಪ ಪರ್ಫ್ಯೂಮ್ ಇದು ಸ್ವಲ್ಪ ಇಷ್ಟ ಜಾಸ್ತಿ.
ಎಲ್ಲಿ ಮದೀನಕ್ಕೆ ಹೋಗಲಿ, ಮಕ್ಕಕ್ಕೆ ಹೋಗಲಿ, ಯಾವ ಕಂಟ್ರಿಗೆ ಹೋಗಲಿ ಪರ್ಫ್ಯೂಮ್ ತೆಕೊಂಡು ಬರೋದು ಬೇಕಾಗಿತ್ತು. ಈಗಿನ ಎಲ್ಲರಿಗಿಂತ ಪರ್ಫ್ಯೂಮ್ ಬೇಕು, ಪರ್ಫ್ಯೂಮ್ ಇಲ್ಲದೆ ಏನಾಗಲಿಲ್ಲ. ಈ ಪರ್ಫ್ಯೂಮ್ ಅಂದರೆ ನಾವು ಹೇಳಬೇಕಂದ್ರೆ ಸಣ್ಣ ವಿಷಯ ಅಲ್ಲ, ಇದರ ಕಾಸ್ಟ್ ತುಂಬ ಉಂಟು. ಒಂದೊಂದು ಬಾಟಲ್ 10,000, 20,000, 30,000 ಬಾಟಲ್ ಸಿಗ್ತಾ ಉಂಟು. ಇತ್ತೀಚೆಗೆ ನಮ್ಮ ಮಿತ್ರ ಏಕೆ ನಿಯಾಜ್ ಅಲ್ಲಿ ಫಾರಿನ್ಗೆ ಹೋಗಿದ್ರು, ಬರುವಾಗ ಒಂದು ಪರ್ಫ್ಯೂಮ್ ಒಂದು ಬಾಟಲ್ ತಂದರು, ಅದಕ್ಕೆ ಇಲ್ಲಿ 12,000 ರೂಪಾಯಿ ಅಂಥ ಪರ್ಫ್ಯೂಮ್ ಸಹ ಉಂಟು. ಹಾಗಾಗಿ ಪರ್ಫ್ಯೂಮ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೇನು ಸಣ್ಣ ವಿಷಯ ಆಗುತ್ತೆ, ದೊಡ್ಡೊಂದು ವಿಷಯ. ಇದು ದೊಡ್ಡ ದೊಡ್ಡ ಜನರು ಬಾಂಬೆಯಲ್ಲಿ ಹೋದರೆ ನಮ್ಮ ಬೇಂಡಿ ಬಜಾರ್ ಹತ್ರ ದೊಡ್ಡ ದೊಡ್ಡ ಊದಿದ್ದು ದೊಡ್ಡ ದೊಡ್ಡ ಶಾಪ್ ಉಂಟು. ಮದೀನಕ್ಕೆ ಹೋದರೆ ಒಂದು ಏರಿಯಾದಲ್ಲಿ ಇಡೀ ಪರ್ಫ್ಯೂಮ್, ಮಕ್ಕಕ್ಕೆ ಹೋದರೆ ಸಹ ಅಲ್ಲಿ ಯಾವ ಕಂಟ್ರಿಗೆ ಹೋದರೆ ಸಹ ಪರ್ಫ್ಯೂಮ್ ಒಂದು ದೊಡ್ಡ ಇದು. ಈಗ ನೀವು ಇಲ್ಲಿ ಫಾರಂ ಮಾಲ್ಗೆ ಹೋಗಲಿ, ನಮ್ಮ ಬೇರೊಂದು ಮಾಲ್ಗೆ ಎಲ್ಲಿ ಸಹ ಪರ್ಫ್ಯೂಮ್ ಇದೆ ಹೆಚ್ಚು. ನಮಗೆ ಮತ್ತು ಪರ್ಫ್ಯೂಮ್ ಹಾಕೋದೊಂದು ಸುನ್ನತ್ತು ಉಂಟು. ಯಾವುದು ವಿತೌಟ್ ಆಲ್ಕೋಹಾಲ್ ಇರುವ ಪರ್ಫ್ಯೂಮ್ ನಾವು ಹಾಕೋದು, ನಮಾಜಿಗೆ ಹೋಗುವುದಾದರೆ ಎಲ್ಲಿ ಸಹ ಪರ್ಫ್ಯೂಮ್ ಬೇಕು. ನಮ್ಮ ರಸೂಲರಿಗೆ ಪರ್ಫ್ಯೂಮ್ ಅಂದರೆ ದೊಡ್ಡ ಇಷ್ಟ, ಅವರಿಗೆ ಪರ್ಫ್ಯೂಮ್ ಒಂದು ತುಂಬ ಇದು. ಹಾಗಾಗಿ ಇವರು ಆ ಬಿಸ್ನೆಸ್ಸನ್ನು ಆರಂಭಿಸಿದ್ದಾರೆ. ಒಂದು ವಿಷಯ ಒಳ್ಳೆಯದು, ಇದು ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಇದರಲ್ಲಿ ಯಶಸ್ಸು ಮಾಡಲಿ ಎಂದು ನಾನು ದುವಾ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ನಾನು ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ವಿದ್ವಾಂಸರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ಬಹಳ ಸಂತೋಷದ, ಅತ್ಯಂತ ಸಂಭ್ರಮದ, ಬಹಳ ಪ್ರೀತಿಯ ಕಾರ್ಯಕ್ರಮ ಇದು. ಯಾಕೆಂದರೆ ಈಗಾಗಲೇ ಎಲ್ಲರೂ ತಿಳಿಸಿರುವಂತೆ ಪರ್ಫ್ಯೂಮ್ ಅಂದರೆ ಎಲ್ಲರಿಗೂ ಇಷ್ಟ, ಪರ್ಫ್ಯೂಮನ್ನು ಎಲ್ಲರೂ ಬಯಸ್ತಾರೆ, ಪರ್ಫ್ಯೂಮಿಗಾಗಿ ಎಲ್ಲರೂ ಆಸೆ ಪಡುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಪರ್ಫ್ಯೂಮನ್ನು ಬಹಳವಾಗಿ ಇಷ್ಟಪಡುತ್ತಾ ಇದ್ರು. ಮಿತ್ರರಾದ ಅಬ್ದುಲ್ ಹಮೀದ್ ಸಾಹಬರವರು ಬಹಳ ಕಠಿಣ ಪರಿಶ್ರಮದ ಮೂಲಕ ಧಾರಾಳ ರಿಸರ್ಚ್ ಮಾಡಿ ಒಂದು ಹೊಸ ಉದ್ಯಮವನ್ನು ಆರಂಭಿಸ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಹಿಂದೆ ಅವರು ಈ ಗೃಹೋಪಯೋಗಿ ವಸ್ತುಗಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ, ಅವತ್ತು ಕೂಡ ಗೌರವಾನ್ವಿತ ಅಬ್ದುಲ್ಲಾ ಕುಂಜಿ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಅಂದು ಕೂಡ ನಾನು ಅತಿಥಿಯಾಗಿದ್ದ ಕಾರ್ಯಕ್ರಮದಲ್ಲಿ. ಅದರ ನಂತರ ನಿರಂತರವಾಗಿ ಮತ್ತೆ ರಿಸರ್ಚ್ ಮಾಡಿ ಮಾಡಿ ಅಪ್ಡೇಟ್ ಆಗಿ ಅವರು ಹೊಸ ಉದ್ಯಮವನ್ನು ಇವತ್ತು ಆರಂಭಿಸ್ತಾ ಇದ್ದಾರೆ. ಈ ಕಾಲ ಅಪ್ಡೇಟ್ ಆಗದಿದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದ ಕಾಲ. ಅದರಲ್ಲೂ ಮುಖ್ಯವಾಗಿ ಬಿಸ್ನೆಸ್ನಲ್ಲಿ ನೀವು ಅಪ್ಡೇಟ್ ಆಗಿಲ್ಲ ಎಂದಾದರೆ ನಿಮಗೆ ಅಡ್ರೆಸ್ ಇಲ್ಲದಾಗ್ತದೆ. ಅತ್ಯಂತ ದೊಡ್ಡ ಉದಾಹರಣೆ ನೋಕಿಯಾ ಮೊಬೈಲ್. ಒಂದು ಕಾಲದಲ್ಲಿ ಮೊಬೈಲ್ ಅಂದರೆ ನೋಕಿಯಾ ಆಗಿತ್ತು. ಮೊಬೈಲ್ನ ಇಡೀ ಮಾರ್ಕೆಟ್ ಇದ್ದದ್ದು ನೋಕಿಯಾದವರ ಕೈಯಲ್ಲಿ. ಆದರೆ ಇವತ್ತು ನೋಕಿಯಾ ಎಂಬ ಒಂದು ಮೊಬೈಲೇ ಇಲ್ಲ. ಐಫೋನ್ ಬರುವುದಕ್ಕಿಂತ ಮುಂಚೆ, ಸ್ಯಾಮ್ಸಂಗಿಗಿಂತ ಮುಂಚೆ ಇಡೀ ಮೊಬೈಲ್ ಮಾರ್ಕೆಟ್ ಅನ್ನು ನಿಯಂತ್ರಿಸ್ತಾ ಇದ್ದದ್ದು ನೋಕಿಯಾ ಮೊಬೈಲ್. ಆದರೆ ಇವತ್ತು ನೋಕಿಯಾ ಎಂಬ ಒಂದು ಮೊಬೈಲೇ ಇಲ್ಲ ಮಾರ್ಕೆಟಲ್ಲಿ. ಯಾಕೆಂದ್ರೆ ಅವರು ಅಪ್ಡೇಟ್ ಆಗಲಿಲ್ಲ. ರೋಡ್ ಕಿಂಗ್ ಅಂತ ಒಂದು ಕಾರ್ ಇತ್ತು ನಮ್ಮಲ್ಲಿ, ಅಂಬಾಸೆಡರ್. ಅದಕ್ಕೆ ರೋಡ್ ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಹಳ ಬಲಿಷ್ಠವಾದ ಕಾರು. ಇವತ್ತು ಯಾವುದೆಲ್ಲ ಕಾರ್ನಲ್ಲಿ ನೀವು ಓಡಾಡ್ತಾ ಇದ್ದೀರಾ, ಆ ಕಾರುಗಳಿಗಿಂತಲೇ ಹೆಚ್ಚು ಬಲಿಷ್ಠವಾದ ಕಾರು ಅದು. ಅಷ್ಟೇ ಇದು ಆಕ್ಸಿಡೆಂಟ್ ಆದ್ರೆ ಎಲ್ಲ ಬೇಗ ಅಲುಗಾಡುವುದೇ ಇಲ್ಲ ಕಾರು, ಅಂತಹ ಬಲಿಷ್ಠವಾದ ಕಾರು. ಆದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂಬಾಸೆಡರ್ ಕಾರೇ ಇಲ್ಲ. ಯಾಕಂದ್ರೆ ಅವರು ಅಪ್ಡೇಟ್ ಆಗಲಿಲ್ಲ. ಬಂದಾಯಿತು. ಕೊಡಕ್ ಅಂತ ಒಂದು ಕಂಪನಿ ಇತ್ತು. 1,70,000 ವರ್ಕರ್ಸ್ ಇದ್ರು ಆ ಕಂಪನಿ. 1,70,000 ಇಡೀ ವರ್ಲ್ಡ್ ವೈಡ್. ಇವತ್ತು ಆ ಕಂಪನಿಯೇ ಇಲ್ಲ. ಯಾಕೆಂದ್ರೆ ಯಾರು ಅಪ್ಡೇಟ್ ಆಗುವುದಿಲ್ಲ ಕಾಲಕ್ಕೆ ತಕ್ಕಂತೆ, ಬದಲಾವಣೆಗೆ ತಕ್ಕಂತೆ. ಅವರು ಬಿಸ್ನೆಸ್ ಫೀಲ್ಡ್ನಲ್ಲಿ ಉಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅಬ್ದುಲ್ ಹಮೀದ್ ರವರು ಬಹಳ ಶ್ರಮಪಟ್ಟು ಧಾರಾಳ ರಿಸರ್ಚ್ ಮಾಡಿ ಬಹಳ ಅಪ್ಡೇಟ್ ಆಗಿ ಹೊಸ ಒಂದು ಉದ್ಯಮವನ್ನು ಆರಂಭಿಸಿದ್ದಾರೆ. ಈ ಉದ್ಯಮದಲ್ಲಿ ಅಲ್ಲಾಹು ಧಾರಾಳ ಬರಕತ್ತು ಮಾಡಲಿ ಅಂತ ಹೇಳುತ್ತಾ, ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ಮ ಬಿಸ್ನೆಸ್ ಎಂಬುದು. ಅಯ್ಯುಲ್ ಕಸ್ಬಿ ಅತ್ಯಬು ಯಾ ರಸೂಲಲ್ಲಾ ಅಂತ ಪ್ರಶ್ನಿಸಲಾಯಿತು. ಪ್ರವಾದಿಯವರೇ, ಸಂಪಾದನೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸಂಪಾದನೆ ಯಾವುದು ಅಂತ ಪ್ರವಾದಿಯವರು 2 ವಿಷಯ ಹೇಳಿದ್ರು. ಒಂದು, ಅಲ್ ಅಮಲು, ಮನುಷ್ಯ ತನ್ನ ಕೈಗಳಿಂದ ಮಾಡುವ ಕರ್ಮ, ದುಡಿದು ತಿನ್ನುವುದಿದೆಯಲ್ಲ, ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ತಿನ್ನುವುದು, ಅದು ಬಹಳ ಶ್ರೇಷ್ಠವಾದ ಸಂಪಾದನೆ. 2ನೇದು ಪ್ರವಾದಿಯವರು ಹೇಳಿದ್ರು, ಬೈಉನ್ ಮಬ್ರೂರ್ ಅಂತ.
ಮಬ್ರೂರಾದ ವ್ಯಾಪಾರ ಅಂತ, ಬಿಸ್ನೆಸ್. ಹಜ್ಜುಲ್ ಮಬ್ರೂರ್ ಅಂತ ಒಂದು ಪ್ರಯೋಗ. ಈ ಮಬ್ರೂರ್ ಎಂಬುದು ಎರಡೇ ಕಡೆ ಇರುವುದು. ಒಂದು ಹಜ್ಜಿನ ಬಗ್ಗೆ ಮಬ್ರೂರಾದ ಹಜ್ ಅಂತ ಇದೆ, ಇನ್ನೊಂದು ವ್ಯಾಪಾರದ ಬಗ್ಗೆ ಮಬ್ರೂರಾದ ವ್ಯಾಪಾರ ಅಂತ ಇದೆ. ದೇವ ಬಹಳ ಇಷ್ಟಪಡುವ ಮನುಷ್ಯನ ಸಂಪಾದನೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸಂಪಾದನೆಯಾಗಿದೆ ವ್ಯಾಪಾರದ ಸಂಪಾದನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಪ್ರವಾದಿಯವರ ಸಂಗಾತಿಗಳ ಪೈಕಿ ಬಹಳಷ್ಟು ಮಂದಿ ಅತ್ಯಂತ ಯಶಸ್ವಿ ವ್ಯಾಪಾರಿಗಳಾಗಿದ್ದು ಮತ್ತು ಪ್ರವಾದಿಯವರು ಬಹಳ ಇಷ್ಟಪಡುವಂತಹ ಒಂದು ಕರ್ಮ ಬಿಸ್ನೆಸ್ ಆಗಿದೆ. ಆದ್ದರಿಂದ ಇವತ್ತು ಇದು ಸಮಾಜದಲ್ಲಿ ಅತಿ ಹೆಚ್ಚು ಅಪರ್ಚುನಿಟೀಸ್ ಇರುವುದು ಬಿಸ್ನೆಸ್ ಮಾಡುವವರಿಗೆ. ಏನಾದರೂ ಅನಾಹುತಗಳಾದರೆ, ಭೂಕಂಪ ಬಂತು, ನೆರೆ ಬಂತು, ಅನಾಹುತಗಳಾಯಿತು, ಸರ್ಕಾರ, ರಾಜಕೀಯ ಪಕ್ಷಗಳು, ಸಂಘಟನೆಗಳು ಎಲ್ಲರೂ ಪ್ರಥಮವಾಗಿ ನೋಡುವುದು ವ್ಯಾಪಾರಿಗಳನ್ನು ಮತ್ತು ಉದ್ಯಮಿಗಳನ್ನು. ಯಾಕೆಂದರೆ ಅತಿ ಹೆಚ್ಚು ಸಹಾಯ ಮಾಡಲಿಕ್ಕೆ ಸಾಧ್ಯ ಇರುವ ಒಂದು ವರ್ಗ ಬಿಸ್ನೆಸ್ ಮಾಡುವವರು, ವ್ಯಾಪಾರಿಗಳು ಮತ್ತು ಉದ್ಯಮಿಗಳು. ಅಂದರೆ ಈ ಸಮಾಜವನ್ನು ಕಟ್ಟುವಲ್ಲಿ, ಸಮಾಜದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ, ದೇಶವನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತಿರುವವರು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು. ಆದ್ದರಿಂದಲೇ ಅಲ್ಲಾಹನ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದ, ಬಹಳ ಪುಣ್ಯವಾದ ಒಂದು ಕರ್ಮವಾಗಿದೆ ಬಿಸ್ನೆಸ್. ಬಿಸ್ನೆಸ್ನಲ್ಲಿ ಸತ್ಯಸಂಧತೆಯನ್ನು, ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಬೇಕು ಎಂಬುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿರುವ ಬಹಳ ಶ್ರೇಷ್ಠ ಮಾರ್ಗದರ್ಶನವಾಗಿದೆ. ಈ ನಿಟ್ಟಿನಲ್ಲಿ ಬಹಳ ಪ್ರಾಮಾಣಿಕವಾಗಿ, ಸತ್ಯಸಂಧವಾಗಿ ಮತ್ತು ಬಹಳ ಯಶಸ್ವಿಯಾಗಿ ಒಂದು ಒಳ್ಳೆಯ ಉದ್ಯಮವನ್ನು ಆರಂಭಿಸಿದ್ದಾರೆ ಅಬ್ದುಲ್ ಹಮೀದ್ ರವರು. ಅದು ಇನ್ನಷ್ಟು ಬೆಳೆಯಲಿ, ಅದು ಮತ್ತಷ್ಟು ಬೆಳೆಯಲಿ. ಈ ವ್ಯಾಪಾರದಿಂದ ಧಾರಾಳ ಕುಟುಂಬಗಳಿಗೆ ಆಸರೆಯಾಗಲಿ ಮತ್ತು ಅವರ ಈ ವ್ಯಾಪಾರದ ಕಾರಣಕ್ಕಾಗಿ ಸಮಾಜಕ್ಕೆ, ದೇಶಕ್ಕೆ ಧಾರಾಳ ಒಳಿತಾಗಲಿ ಅಂತ ಹಾರೈಸ್ತಾ ದೇವನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಮಂಗಳೂರಿನ ಪಾಪ್-ಅಪ್ ಮಾರ್ಕೆಟ್ ಅಂತ ಹೇಳಿದ್ರೆ ತುಂಬಾ ಫೇಮಸ್. ಅದರ ನಮ್ಮ MD-ಗಳ ಸಹಧರ್ಮಿಣಿ ಅದನ್ನ ನೀಡ್ತಾ ಇದ್ದಾರೆ. ಸಫಿಯಾ ಹಮೀದ್ ಅವರು ಲಕ್ಷ್ಮೀ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು. ಇದೇ 11, 12ನೇ ತಾರೀಕಿಗೆ ತಾವೆಲ್ಲರೂ ಸೆಬೆಸ್ಟಿಯನ್ ಹಾಲ್ಗೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿಜ್ಞಾಪನೆ. ಧನ್ಯವಾದ. ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಬಹುಶಃ ಅಬ್ದುಲ್ ಹಮೀದ್ ನನ್ನ ಸಂಬಂಧ 29 ವರ್ಷಗಳಿಂದ ಇದೆ. ಏಕೆಂತ ಹೇಳಿದ್ರೆ ನನ್ನ ಫಸ್ಟ್ ಕಂಪ್ಯೂಟರ್ ಸಪ್ಲೈ ಮಾಡಿದ್ದವರು. ಆ ಸಂಬಂಧ ಈಗಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅವರ ಎಲ್ಲ ಉದ್ಯಮದ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಉಪಸ್ಥಿತರಿದ್ದೆ. ಹಾಗೂ ಈಗಲೂ ಕೂಡ ಅವರು ನಡೆಸುವಂಥ ಫುಡ್ ಪ್ಯಾಕೇಜಿಂಗ್, ಫುಡ್ ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ಪಾಲು ಕೂಡ ಅವರು ಯಾವುದೇ ವಸ್ತು ಬೇಕಿದ್ರೂ ಕೂಡ ಅವರಿಗೆ ಬೇಕಾದಂಥ ಪ್ಲಾಸ್ಟಿಕ್ ಆಗಲಿ, ಅದೇ ರೀತಿ ಅವರ ಕ್ರೇಟ್ಸ್ ಆಗಲಿ, ಅಲ್ಲ ಚೇರ್ಸ್ ಆಗಲಿ, ಪ್ರತಿಯೊಂದನ್ನು ಕೂಡ ಯಾವುದೇ ವಸ್ತು ಬೇಕಿದ್ರೂ ಕೂಡ ಹಮೀದ್ ಅವರು ನಿರಂತರವಾಗಿ ನನ್ನೊಟ್ಟಿಗೆ ಸಂಪರ್ಕದಲ್ಲಿ ಇದ್ದಾರೆ. ಬಹುಶಃ ಈ ಪರ್ಫ್ಯೂಮ್ ಹೊಸ ಉದ್ಯಮವನ್ನು ಅವರು ಪ್ರಾರಂಭಿಸಿದ್ದಾರೆ. ಕಠಿಣ ಪರಿಶ್ರಮದಲ್ಲಿ ಉದ್ಯಮವನ್ನು ಉತ್ತುಂಗಕ್ಕೇರಿಸಬೇಕು, ನಾನೇನಾದರೂ ಒಂದು ಸಾಧಿಸಬೇಕು ಅಂತ ಹೇಳುವಂಥ ಛಲ ಅವರಲ್ಲಿ ಇರುವುದನ್ನು ನಾವೆಲ್ಲರೂ ಕೂಡ ಉದ್ಯಮಿಗಳಾಗಿ ಅವರನ್ನು ಮೆಚ್ಚಲೇಬೇಕು. ಉದ್ಯಮ ರಂಗವು ಹಲವಾರು ನಿರುದ್ಯೋಗಿಗಳಿಗೆ ಆಸರೆಯಾಗಿ ಆಗ್ತದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಅಬ್ದುಲ್ ಹಮೀದ್ ಅವರಿಗೆ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹತ್ರ ಮಾತಾಡಲಿಕ್ಕೆ ಹೇಳಿದ್ದಕ್ಕೆ ನಾನು ಮಾತಾಡುವುದಂತ ಹೇಳಿದ್ದೇನೆ. ಮತ್ತು 2 ಮಾತಾಡಿ ಅಂತ ಹೇಳುವಾಗ ವೇದಿಕೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಇಲ್ಲಿ ಸೇರಿರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರು, ವೇದಿಕೆಯಲ್ಲಿರುವವರು, ಮುಂಭಾಗದಲ್ಲಿರುವವರು, ಉಸ್ತಾದ್ಗಳು, ಅವರು ಮಹಿಳೆಯರಿದ್ದಾರೆ, ಎಲ್ಲ ಇದ್ದೀರಿ, ಎಲ್ಲ ಸಮುದಾಯದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಮೀದ್ ಸಾಹೇಬ್ರವರ ಕಾರ್ಯಕ್ರಮದಲ್ಲಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳುವಾಗ ನಮಗೆ ಅದು ಬಹಳ ಸಂತೋಷದಿಂದ ಬಂದಿದ್ದೇನೆ. ಯಾಕೆಂತ ಹೇಳಿದ್ರೆ ಮನೆಯಿಂದ ಬೆಳಗ್ಗೆ ಎಲ್ಲ ಡ್ರೆಸ್ ಹಾಕೊಂಡು ಹೊರಡುವಾಗ ಸೆಂಟನ್ನು ತಂದು ಕೊಡುವವರು ನಮ್ಮ ಮನೆಯವರು. ಇದನ್ನು ಸ್ವಲ್ಪ ಹಾಕೊಂಡು ಹೋಗಿ ಅಂತ ಪ್ರೀತಿಯಲ್ಲಿ ಕೊಡುವವರು.
ಸೆಂಟ್ ಬೇಕೇ ಬೇಕು. ಅವ್ರು ತಂದು ಕೊಡ್ತಾರೆ. ನಮ್ಮನೇಲಿ ಹೇಗೆ ಬೆಳಗ್ಗೆಲ್ಲ ಡ್ರೆಸ್ ಹಾಕಿ ಹೋಗುವಾಗ ಎಲ್ಲ ಇರ್ತಾರೆ, ಅದರಲ್ಲಿ ಎಲ್ಲ ನಮ್ಮದು ಇಸ್ಮಾಯಿಲ್ ಮೂಸಿ ನೋಡುವ ಸೆಂಟನ್ನು ಹಾಕ್ಕೊಂಡೋಗಿ ಆವಾಗ ಎಲ್ಲರಿಗೂ ಬೇಕಂತೇಳಿ ಅಂತ ಒಂದು ಉದ್ಯೋಗವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಒಂದು ಎರಡನೇವಾಗಿ ನಮಗೆ ಸೆಂಟ್ ಆಗಿರ್ಬೋದು, ಹಮೀದ್ ಸಾಹೇಬರಿಗೆ ಒಂದು ಉದ್ಯೋಗ ಆಗಿರ್ಬೋದು. ಈಗಾಗಲೇ 100ಕ್ಕಿಂತ ಜಾಸ್ತಿ ಜನರಿಗೆ ಕ್ಲೀನಿಂಗ್ ಸೆಕ್ಷನ್ ನಲ್ಲಿ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಇನ್ನೊಂದು 100 ಜನರಿಗೆ ಈ ಸೆಂಟ್ ಕಾರ್ಯಕ್ರಮದಲ್ಲಿ ಅವರು ಉದ್ಯೋಗ ಕೊಡಲಿ, ದೇವರವರು ಬಿಸಿನೆಸ್ ಆರೋಗ್ಯ ಕೊಡಲಿ, ಅದನ್ನು ಉತ್ತಮ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಲಿಕ್ಕೆ ದೇವರವರಿಗೆ ಅನುಗ್ರಹಿಸಲಿ. ಇದರಿಂದ ಎಲ್ಲರಿಗೂ, ಅವರಿಗೂ, ನಮಗೂ, ಅವರ ಫ್ಯಾಮಿಲಿಗೂ ಎಲ್ಲರಿಗೂ ಉದ್ಧಾರ ಆಗಲಿ, ಸಂತೋಷ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ. Inaugurator is missing from the dais, and dignitaries and ulamas and ladies and invited guests and media organizing team, director, my best friend Abdul Hamid and his wife. Assalamu alaikum once again. Because our good connections since 1995. Abdul Hamid was one of the managers in one Al Saraya carpet in Jeddah. So we connected since 30-35 years with him. Lately also he came from Saudi and he started a small business. Again he requested to go back to Saudi again. So all the way he is one NRI, very visionary person which I noticed. In his speech he mentioned a small thing, but it is very wide and memorable things to keep. Always somebody, ಯಾರಾದರೂ ಒಬ್ಬರು ಬಹಳ ಒಂದು ಒಳ್ಳೆಯ ಸ್ಥಳದಲ್ಲಿ ಹೋಗಿ ಏನಾದರೂ ಒಂದು ಕನಸು ಕಂಡ್ರೆ ಆ ಕನಸು 100% ನನಸಾಗ್ತದೆ. ಅವರ ಆ ಒಂದು ವಿಷನ್, ಅವರು ಮದೀನಾ ಮುನವ್ವರದಲ್ಲಿ ಅವರಲ್ಲಿದ್ದು ಅದನ್ನು ತನ್ನ ಒಂದು ವಿಷನ್ ಆಗಿ ತಗೊಂಡಿದ್ದಾರೆ, ಒಂದು ಡ್ರೀಮ್ ಆಗಿ, ಒಂದು ಕನಸಾಗಿ. ಅಂದರೆ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಸುನ್ನಾ ಎಂದರೆ ಅತ್ತೀಬು ವ ತಯ್ಯಿಬ್ ಅತ್ತಿಜಾರ, ದ ಬೆಸ್ಟ್ ಫ್ರಾಗ್ರೆನ್ಸ್ ಬಿಸ್ನೆಸ್ ಈಸ್ ಅ ಪರ್ಫ್ಯೂಮರಿ ಬಿಸ್ನೆಸ್ ಅಂತ. ಅಲ್ಲಂದರೆ ಮಸೀದಿಯಲ್ಲಿ ಹೋದರೂ ಸಹ ಸ್ವಲ್ಪ ನಾವೆಲ್ಲ ಸ್ವಲ್ಪ ಎಲ್ಲ ಕೈಗೆಲ್ಲ ಒರೆಸ್ತೇವೆ. ಹೋಲ್ ಮಸ್ಜಿದ್ ಈಸ್ ಫ್ರಾಗ್ರೆನ್ಸಿವ್, ಅಂದರೆ ಸುಗಂಧ ದ್ರವ್ಯದಿಂದ ಅದು ಕೂಡಿರ್ತದೆ. ಸೊ ಅಲ್ಹಮ್ದುಲಿಲ್ಲಾ, he is very passionate and hard working ಅಂದರೆ result oriented person. So I wish Abdul Hamid for his new venture, Tuzar Perfumes manufacturing and distribution marketing also. And ಮತ್ತೊಂದು ವಿಷಯ ಏನೆಂದರೆ, ಅವರ ಒಂದು ಯಶಸ್ಸಿಗೆ ಬೇಕಾಗಿ ಅವರ ಒಂದು ಧರ್ಮಪತ್ನಿಯೇ ಕಾರಣ ಅಂತ ಹೇಳಿ ನಾನೊಂದು ಸಾಕ್ಷಿಯಾಗಿದ್ದೇನೆ. ಈಗಲೂ ಒಂದು 10-15 ವರ್ಷ ಮುಂಚೆ ಮಾಷಾ ಅಲ್ಲಾ ಅವರಿಗೆ ಎಲ್ಲ ದುವಾ ಮಾಡುತ್ತಾ ನಾವೆಲ್ಲರೂ ಈ ಒಂದು 2 ಮಾತುಗಳಿಗೆ ಅವಶ್ಯಕತೆಗೆ ನಾನು ಅವರಿಗೆ ಧನ್ಯವಾದ. ಅಲ್ಲದೆ ಅವರನ್ನು ನಾನೆಲ್ಲ ಅಭಿನಂದಿಸ್ತೇನೆ. ಈ ಒಂದು ಒಳ್ಳೆಯ ಬಿಸ್ನೆಸ್ ಇನ್ನು ಮುಂದಕ್ಕೂ ಫ್ರೇಗ್ರೆನ್ಸ್ ಸುಗಂಧ ದ್ರವ್ಯವಾಗಿ ಕರ್ನಾಟಕ ಹಾಗೂ ಹಿಂದೂಸ್ತಾನ್ನಲ್ಲಿ ಒಂದು ಬಳಸಿ ಬರಲಿ ಅಂತ ಹೇಳಿ ನಾವು ಹಾರೈಸುವ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಥ್ಯಾಂಕ್ ಯು. ಸರ್ ಹೇಳಿದಾಗೆ ಬೆಸ್ಟ್ ಪರ್ಫ್ಯೂಮ್ ಯಾವುದು ಅಂತ ನಾವು ಹುಡುಕ್ತಾ ಹೋಗ್ತೀವಿ. ಒಂದು ಮನುಷ್ಯನನ್ನ ನೀವು ನೋಡಿದ್ರೆ ಬೆಸ್ಟ್ ಪರ್ಫ್ಯೂಮ್ ಅನ್ನು ಏನಂತ ಹೇಳಿದ್ರೆ ಸಮಾಜ ಸೇವೆಯ ಗುಣ ಅಂತೆ. ಆ ಸಮಾಜ ಸೇವೆಯ ಗುಣ ನಮ್ಮ MD ಅಬ್ದುಲ್ ಹಮೀದ್ ಅವ್ರ ಹತ್ರ ಇದೆ. ಹಾಗಾಗಿ ತನ್ನ ಅಷ್ಟರಲ್ಲಿ ಕಿಂಚಿತ್ತಾದ್ರೂ ಸಮಾಜಕ್ಕೆ ಕೊಡಬೇಕು ಅನ್ನೋಂಥದ್ದು ಅವರ ಆಸೆ ಆಗಿತ್ತು. ಅದಕ್ಕೆ ಪೂರಕವಾಗಿ ಒಂದು ಮೆಂಬರ್ಶಿಪ್ ಅನ್ನ AKM ಅರಬಿಕ್ ಕಾಲೇಜ್ ಇವರಿಗೆ ನೀಡ್ತಾ ಇದ್ದಾರೆ. ಅಲ್ಲಿರುವಂತಹ ಬಡ ಮಕ್ಕಳಿಗೆ ಉದ್ಯೋಗಕ್ಕಾಗಿರಲಿ ಅಥವಾ ಎಜುಕೇಶನ್ಗಾಗಲಿ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಅವರ ಆಸೆ. ಪ್ರತಿ ತಿಂಗಳು ಕೂಡ ಅವರ ಆದಾಯದಲ್ಲಿ ಸ್ವಲ್ಪವನ್ನಾದರೂ ಕೊಡಬೇಕು ಅನ್ನುವಂಥದ್ದು ಅದರ ಆಸೆಗೆ ಪೂರಕವಾಗಿ ಒಂದು ಚೆಕ್ ಅನ್ನು ಅವರು ಹಸ್ತಾಂತರಿಸ್ತಾ ಇದ್ದಾರೆ. ದಯವಿಟ್ಟು ಶರೀಫ್ ಅವರು ಅದನ್ನು ಸ್ವೀಕರಿಸಬೇಕು. ಶರೀಫ್ ಮುಸ್ಲಿಯಾರ್ ಅವರು ಬಂದು ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸ್ತಾರೆ. AKM ಅರಬಿಕ್ ಕಾಲೇಜ್ನ ಮುಖ್ಯಸ್ಥರಾಗಿರುವಂತಹ ಶರೀಫ್ ಮುಸ್ಲಿಯಾರ್ ಅವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. AKM ಅರಬಿಕ್ ಕಾಲೇಜ್ ಫಾರ್ ಪೋಸ್ಟ್ ಸ್ಟೂಡೆಂಟ್ಸ್, ಖಾಜಾನಗರ್ ಕಾಜೆ ಇಲ್ಲಿರುವಂತಹ ಈ AKM ಅರಬಿಕ್ ಕಾಲೇಜಿನ ಮುಖ್ಯಸ್ಥರಿಗೆ ಗೌರವಪೂರ್ವಕವಾಗಿ ನೋಡುವಂತಹ
ಒಂದು ಚಿಕ್ಕ ಕಾಣಿಕೆ, ಇದನ್ನು ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ. ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ. 25 ವರ್ಷ ಒಬ್ಬನ ಜೊತೆಗೆ ಒಬ್ಬ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ತನ್ನ ಪೂರ್ಣ ಜೀವನವನ್ನ ತನ್ನ ಮುಖ್ಯಸ್ಥನಿಗೆ ಕೊಟ್ಟ ಹಾಗೆ. ಯಾಕಂದ್ರೆ ನಮ್ಮ ಯೌವನ ಕಾಲನ ತಗೊಂಡು ಅಥವಾ ಎಜುಕೇಶನ್ ನಂತರದ ಕಾಲ ಅಂತ ತಗೊಂಡು ಇರೋದು 25-30 ವರ್ಷ ಮಾತ್ರ ನಾವು ದುಡಿಲಿಕ್ಕೆ. ಆಮೇಲೆ ನಾವು ದುಡ್ಡದಲ್ಲಿ ಅನುಭವಿಸಬೇಕು ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಅಂಥದ್ರಲ್ಲಿ ಮೊಹಿದೀನ್ ಅವರು 25 ವರ್ಷಗಳಿಂದ ನಮ್ಮ ಅಬ್ದುಲ್ ಹಮೀದ್ನ ಜೊತೆಗಿದ್ದಾರೆ. ಅಬ್ದುಲ್ ಹಮೀದ್ನ ಸರ್ನ ಪ್ರತಿಯೊಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಪವಿತ್ರ ಉಮ್ರಾನ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಹಾಗಾಗಿ ಅದನ್ನು ಅವರು ನೀಡ್ತಾ ಇದ್ದಾರೆ. ಆ ಪವಿತ್ರ ಸ್ಥಳಕ್ಕೆ ತಮ್ಮನ್ನ ಗೌರವಪೂರ್ವಕವಾಗಿ ಕಳಿಸ್ಬೇಕು ಅನ್ನೋದು ಅವರ ಆಸೆ. ಅದನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿರುವಂತಹ ಮಾತನ್ನು ಮುಂದಿರ್ತಾ ಎಲ್ಲ ಗಣ್ಯರು ಅದನ್ನ ಜೊತೆ ಸೇರಿ ಅವರಿಗೆ ಹಸ್ತಾಂತರಿಸಬೇಕು. ಮೊಹಿದೀನ್ ಅವರಿಗೆ ಪ್ರೀತಿಯಿಂದ ನಾವು ಅಬ್ದುಲ್ ಹಮೀದ್ ತಂಡದ ಪರವಾಗಿ ನೀಡುವಂತಹ ಉಮ್ರಾದ ಟಿಕೆಟ್ ಅನ್ನ ಅವರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ ತಮ್ಮ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಅಡಗಿರಲಿ ಅನ್ನುವಂಥದ್ದು ನಮ್ಮ ಆಸೆ. ನೋಡಿ, ಒಬ್ಬ ಮುಸಲ್ಮಾನ ಬಂದು ಹುಟ್ಟಿ ತನ್ನ ಜೀವಿತ ಅವಧಿಯಲ್ಲಿ ತನ್ನ ಉಮ್ರಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಅವರಿಬ್ಬರ ಕನಸಾಗಿರುತ್ತೆ. ದೇವರ ಆಶೀರ್ವಾದ ಇದ್ರೆ ಅದು ನನಸಾಗುತ್ತೆ. ಹಾಗೆ ಹಿಂದೂ ಧರ್ಮದಲ್ಲೂ ಕೂಡ ಕಾಶಿ ರಾಮೇಶ್ವರಕ್ಕೆ ಆತ ಒಮ್ಮೆಯಾದ್ರೂ ಯಾತ್ರೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಅದನ್ನ ಗೌರವಪೂರ್ವಕವಾಗಿ ಶೇಖರ್ ಅಣ್ಣನಿಗೆ ನೀಡ್ತಾ ಇದ್ದಾರೆ. ಅದನ್ನ ಪ್ರೀತಿಯಿಂದ ಅವರು ಉಪ್ಪಿನಕಾಯಿ ಬೇಕಾಗತ್ತೆ ಅಥವಾ ಉಪ್ಪು ಆದ್ರೂ ಬೇಕಾಗತ್ತೆ. ಕಡೆಗೆ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಡೆಸರ್ಟ್ಸ್, ಸ್ವೀಟ್ ಅಂತ ಹೇಳ್ತೀವಿ. ಒಂದು ವೇಳೆ ಸ್ವೀಟ್ ತಿನ್ನಬಾರ್ದು ಅಂತ ನಮಗೆ ವೈದ್ಯರು ಹೇಳಿದ್ರು ಕೂಡ ಸ್ವಲ್ಪ ಆದ್ರೂ ತಿನ್ನುವಂತ ಅಭ್ಯಾಸ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ಈ ಸಭಾ ಕಾರ್ಯಕ್ರಮದಲ್ಲೂ ಕೂಡ ಸ್ವಾಗತ ಭಾಷಣ ಅನ್ನುವಂಥದ್ದು ಉಪ್ಪಿನಕಾಯಿ ಅಂತ ಆದ್ರೆ ಧನ್ಯವಾದ ಅನ್ನುವಂಥದ್ದು ಕಡೆಗೆ ಬರುವಂತ ಪಾಯಸ ಅಂತೆ. ಹಾಗಾಗಿ ಅದನ್ನ ಪ್ರೀತಿಯಿಂದ ಧನ್ಯವಾದವನ್ನ ಸಮರ್ಪಿಸಲಿಕ್ಕಾಗಿ ವೇದಿಕೆಗೆ ವೇದಿಕೆಗೆ ನಾನು ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಎಂಪ್ಲಾಯಿಗಳಾಗಿರುವಂತಹ ಶರೀಫ್ ಅವರು, ಸೇಲ್ಸ್ ಹೆಡ್, ಅವರ ವೇದಿಕೆಗೆ ಬಂದು ಎಲ್ಲ ಮಾಧ್ಯಮ ಮಿತ್ರರಿಗೆ ಹೆಸರನ್ನ ಕೂಗ್ತಾರೆ. ಅವರು ಮೊದಲನೇದಾಗಿ ಅವರ ವೇದಿಕೆಗೆ ಬಂದು ಒಂದು ಗೌರವ ಕಾಣಿಕೆಯನ್ನ ತಾವು ಸ್ವೀಕರಿಸಬೇಕು. ನಾವು ತುಂಬ ನಿರೀಕ್ಷೆಯಲ್ಲಿದ್ದಂತಹ ಕ್ರುಸೇರಾ ಇವತ್ತು ಲಾಂಚ್ ಆಗಿದೆ. ಅದೇ ರೀತಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಅನಪೋಯ್ ಅಬ್ದುಲ್ ಕುಂಜಿ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅಜಮಾಡಿ, ಥ್ಯಾಂಕ್ ಯು ಸರ್, ನಮಗೆ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ಐವಾನ್ ಡಿಸೋಸಾ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ ಯುಟಿ ಇಫ್ತಿಕಾರ್ ಫರೀದ್ ಇವತ್ತು ಬರಬೇಕಿತ್ತು, ಅವರಿಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿನಾಯಕ್ ಅಲಿ ಇವರು ಕೂಡ ಬರಬೇಕಿತ್ತು, ಇವರಿಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ಆಜಿ ಜಕರಿಯಾ ಜೋಕಟ್ಟೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ SM ರಶೀದ್ ಆಜ್, ಇವರಿಗೆ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ರೋಹನ್ ಆರ್ ಮೆನೆಟ್ರೋ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಮಿಸ್ಟರ್ ರಿಯಾಜ್ ಬಾವಾ, ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ AK ನಿಯಾಜ್, ಚೇರ್ಮನ್ ಆಫ್ AK ಗ್ರೂಪ್ ಮ್ಯಾಂಗ್ಳೂರ್, ಥ್ಯಾಂಕ್ ಯು ಸರ್, ತಮಗೆ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಒಜಿಬುರ್ ರೋಷನ್ ಡಿಸೋಜಾ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಅಸ್ಗರ್ ಅಲಿ, ಚೇರ್ಮನ್ ಆಫ್ ಪ್ಲಾಸ್ಟಿಕ್ ಲ್ಯಾಂಡ್ ಗ್ರೂಪ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಮಿಸ್ಟರ್ ಮೊಹಮ್ಮದ್ ಕುಂಜಿ, ತಮಗೂ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಅಬ್ದುಲ್ ರೆಹಮಾನ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಕಿಶೋರ್ ಕೊಟ್ಟಾರಿ, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಟರ್, ಇವರಿಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ಆಸಿರಾ PC, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಮಿಸ್ಟರ್ ಮೊಹಿದೀನ್, ಇವರಿಗೆ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೀಡಿಯಾ ಫಸ್ಟ್ ಚಾನಲ್ ಅವರಿಗೆ, ಇವರಿಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಮ್ಮ ಸಂಸ್ಥೆಯ ಸಿಬ್ಬಂದಿಯಾದಂಥ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇವತ್ತು MC ಮಾಡಿದಂತಹ ಶೈಲೇಶ್ ಸರ್, ತಮಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಅಲ್ಲೇ ಇಲ್ಲಿ ಬಂದಂತಹ ಹಿತೈಷಿಗಳು, ನಮ್ಮ ಉಸ್ತಾದ್ಗಳು ಎಲ್ಲರಿಗೂ ಕೂಡ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೇಡಮ್ ಆದಂತಹ ಸಫಿಯಾ ಮೇಡಮ್, ಇವರಿಗೆ ಕೂಡ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ದಯವಿಟ್ಟು 1-2 ನಿಮಿಷ ತಾವು ಕೂತ್ಕೋಬೇಕು. ಮಾಧ್ಯಮ ಮಿತ್ರರಿಗೆ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ನಾವು ಅತ್ಯಂತ ಪ್ರೀತಿಯಿಂದ ಒಪ್ಪಿದಂತಹ ಪೇಜ್ ಅಂತ ಹೇಳಿದ್ರೆ ಅದು ಮ್ಯಾಂಗ್ಳೂರ್ ಮೆರಿ ಜಾನ್ ಯಾವುದೇ ಕಾರ್ಯ
ರೀತಿ ರವೀಶ್ ಅವರು ನಮ್ಮ ಜೊತೆಗಿದ್ದಾರೆ, ನಮ್ಮ ಕೂಡಲ ಚಾನೆಲ್ನ ಸಿಬ್ಬಂದಿ. ಅವರು ದಯವಿಟ್ಟು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಮಾಧ್ಯಮದಿಂದ ಬಂದಂತ ಯಾರಾದರೂ ಅತಿಥಿಗಳಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಗೌರವಪೂರ್ವಕವಾಗಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ತಿದ್ದೇನೆ. ವಿಶ್ವಣ್ಣ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ಸರ್ ದಯವಿಟ್ಟು ವೇದಿಕೆ ಬಂದು ಅದನ್ನ ಗೌರವಪೂರ್ವಕವಾಗಿ ತಾವು ಸ್ವೀಕರಿಸಬೇಕು. ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ಶುರುವಿನಿಂದ ಕೊನೆಯವರೆಗೆ ನಮ್ಮ ಜೊತೆ ಇದ್ದವರು ವಿಶ್ವಣ್ಣ. ರೇಮನ್ ಸರ್ ನಮ್ಮ ಜೊತೆಗಿದ್ದಾರೆ. ಪತ್ರಿಕಾ ಗೋಷ್ಠಿಯಲ್ಲಿ ತುಂಬಾನೇ ಸಹಕಾರ ಮಾಡಿದವರು, ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದು ಅವರೇ. ಹಾಗಾಗಿ ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದರೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜಯಕಿರಣ ಪತ್ರಿಕೆಯ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ನಾವು ಗೌರವಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಕರಾವಳಿಯ ಸುದ್ದಿ ಚಾನೆಲ್ನವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಯಿಂದ ನಾವು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್ ಬಂದದ್ದಕ್ಕಾಗಿ. ವಾರ್ತಾ ಭಾರತಿ ಮಂಗಳೂರ ಮಿತ್ರ ತಂಡದವರು ದಯವಿಟ್ಟು ಬನ್ನಿ, ಅದನ್ನು ಸ್ವೀಕರಿಸಬೇಕು. ಮಂಗಳೂರ ಮಿತ್ರ ವಾರ್ತಾ ಭಾರತಿಯವರು. ಜಿ ಕನ್ನಡ ಚಾನೆಲ್ನ ಸಿಬ್ಬಂದಿಯವರು ಸೇರ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಪ್ರೀತಿಯಿಂದ ಬಂದಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ವಾಯ್ಸ್ ಆಫ್ ಪಬ್ಲಿಕ್ ಚಾನೆಲ್ನ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ನವಲೋಕ ಮೀಡಿಯಾ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನೀಶ್ ಅವರು ಬನ್ನಿ, ನಮ್ಮ ಕೂಡ ಚಾನೆಲ್ನ ಕ್ಯಾಮ್ರಾಮ್ಯಾನ್ ಅನೀಶ್ ಅವರು. ಸಾಗರ್ ದಯವಿಟ್ಟು ಬಂದು ಗೌರವವನ್ನು ಸಮರ್ಪಿಸಬೇಕು. ಗಿರಿ ಬಲೆ ಎಲ್ಲ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನಾವು ನೀಡಿ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ದಯವಿಟ್ಟು ಅದನ್ನು ತಾವು ಸ್ವೀಕರಿಸಬೇಕು. ದಯವಿಟ್ಟು ಅಸನಬ್ ಅವರು ಇದನ್ನು ಸ್ವೀಕರಿಸಬೇಕು. ಚರಣ್ ಬಲೆ ಶರೀಫ್ ಸರ್ ಅವರು ಅಸ್ಲಂ ಅವರಿಗೊಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಬಂದಿರುವಂತಹ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇವೆ. LED ವಿಭಾಗದಿಂದ ದಯವಿಟ್ಟು
ಲಾಂಚ್ನ ಈ ಶುಭಾರಂಭದ ವೇದಿಕೆ ಜೊತೆಯಾಗಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇನ್ನು ಮುಂದೆ ನಿಮ್ಮ ವೇದಿಕೆ ಮುಂದೆ ಬರುವಂತಹ ತುಜಾರ್ ಬ್ರ್ಯಾಂಡ್ ನ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು ಥ್ಯಾಂಕ್ ಯು ಫಾರ್ ಕವರಿಂಗ್ ಇಟ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಶರೀಫ್ ಸರ್ ಥ್ಯಾಂಕ್ ಯು ಇನ್ನು ಇವತ್ತು ನಾವು ಇಲ್ಲಿ ನಮ್ಮ ತುಜಾರ್ ಪರ್ಫ್ಯೂಮನ್ನು ರಿಲೀಸ್ ಮಾಡೋ ಪ್ರೋಗ್ರಾಮನ್ನು ಮಾಡಿದೆವು. ಸೊ ಇದು ಒಂದು ಬ್ರ್ಯಾಂಡಾಗಿ ನಾವು ಇದನ್ನು ಇವತ್ತು ರಿಲೀಸ್ ಮಾಡಿದ್ದು. ಇದು ಎಕ್ಸ್ಪೋರ್ಟು ಮತ್ತು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಇದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಹಾಗೂ ನೂರಾರು ಜನಕ್ಕೆ ಕೆಲಸ ಸಿಗುವಂಥ ಒಂದು ಫರ್ಮಾಗಿ ನಾನು ಮಾಡಿದ್ದು. ಇದು ನನ್ನ ಒಂದು ಕನಸಿನ ಕೂಸಾಕಿತ್ತು. ನಾನು ಇದನ್ನು ತುಂಬ ಶ್ರಮಪಟ್ಟು ಒಂದು ಆತ್ಮವಿಶ್ವಾಸದಿಂದ ಹಾಗೂ ನನ್ನೊಟ್ಟಿಗೆ ದುಡಿಯುವ ನನ್ನವರೇ ಆದ ನನ್ನ ಕೆಲಸದವರ ಸಹಕಾರದಿಂದ ಇದು ನನಗೆ ಮಾಡಲಿಕ್ಕೆ ಸಹಾಯ ಆಯಿತು. ಇದನ್ನು ನಾವು ಇನ್ನು ಇಂಡಿಯಾದಲ್ಲಿ ಹಾಗೂ ಇಂಡಿಯಾದಲ್ಲಿ ಹಾಗೂ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಇದನ್ನು ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನನ್ನು ಇಟ್ಟಿದ್ದೇವೆ. ಸೊ ತಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ.